ಶ್ರೀ ಗುರುಭ್ಯೋ ನಮಃ. ಕಾಶಿಖಂಡದ 29ನೇ ಅಧ್ಯಾಯ ಗಂಗಾ ಸಹಸ್ರನಾಮ ಕಥನ. ಅಗಸ್ತ್ಯ ಮಹರ್ಷಿಗಳು ಕುಮಾರಸ್ವಾಮಿಯನ್ನು ಹೀಗೆ ಕೇಳ್ತಾರೆ. ಸ್ವಾಮಿ, ಗಂಗೆಯಲ್ಲಿ ಸ್ನಾನ ಮಾಡೋದು ಮಾನವರ ಜನ್ಮ ಸಾಫಲ್ಯವನ್ನು ಹೊಂದುತ್ತೆ, ಮಾಡದಲ್ಲೇ ಇರೋನಿಗೆ ನಿಷ್ಫಲವಾದದ್ದು. ಆದರೆ ಈ ಗಂಗಾ ಸ್ನಾನದ ಫಲ ಪಡಿಬೇಕು ಅಂದರೆ ಬೇರೆ ಏನಾದರೂ ಉಪಾಯ ಇದೆನಾ ಅಂತೇಳಿ. ಯಾಕೆಂದರೆ ಆಗಿನ ಕಾಲದಲ್ಲಿ ಎಲ್ಲರೂ ಗಂಗಾ ಸ್ನಾನ ಮಾಡಬೇಕು ಅಂದರೆ ಭಾಳ ಕಷ್ಟ ಆಗ್ತಾಯಿತ್ತು. ಹಾಗಾಗಿ ಬೇರೆ ಏನಾದರೂ ದಾರಿ ಇದೆನಾ? ಯಾಕೆಂದರೆ ಅಸಮರ್ಥರು, ಕುಂಟರು, ಆಮೇಲೆ ಆಲಸ್ಯ ಇರೋರು, ಸೋಮಾರಿಗಳು, ಆಮೇಲೆ ಎಲ್ಲೋ ದೂರದ ದೇಶದಲ್ಲಿರ್ತಾರೆ. ಇವರಿಗೆ ಗಂಗಾ ಸ್ನಾನ ಹೇಗೆ ಲಭಿಸುತ್ತೆ ಅಂತೇಳಿ. ಯಾಕಂದರೆ ಈಗಲೂ ಅಷ್ಟೇ ದೂರದಲ್ಲಿರೋರು ಅಂತ ಅಂದರೆ ಈ ನಮಗೆ ಫಾರಿನಲ್ಲಿರೋರೆಲ್ಲ ಎಲ್ಲಿ ಬರ್ತಾರೆ? ಅವರು ಬಂದ್ರೂ ಅಲ್ಲಿಗೆ ಹೋಗೋಷ್ಟು ಸಮಯನೂ ಅವ್ರಿಗಿರಲ್ಲ. ಇವನ್ನೆಲ್ಲ ಅದಕ್ಕೆ ಮಹಾತ್ಮರು ಅಂತ ಹೇಳೋದು, ಇಂಥ ಮಹರ್ಷಿಗಳನ್ನು. ಇವರು ಕೇಳ್ತಾರೆ. ಆಮೇಲೆ ಅದೇ ರೀತಿ ಕೇಳ್ತಾರೆ, ಮತ್ತೆ ಮುಂದುವರಿಸ್ತಾರೆ ಕೇಳ್ಕೊಂಡು. ಅಪ್ಪ ಕುಮಾರಸ್ವಾಮಿಯೇ, ನಾನು ನಿಮಗೆ ನಮಸ್ಕಾರ ಮಾಡಿ ಕೇಳ್ಕೊಳ್ತಾ ಇದ್ದೀನಿ. ಈ ಗಂಗಾ ಸ್ನಾನ ಫಲನ ಕೊಡೋ ಯಾವುದಾದ್ರೂ ಅಂದರೆ ಇದಕ್ಕೆ ಸಮವಾಗಿರುವಂಥದ್ದು ಫಲನ ಕೊಡೋವಂಥ ಏನಾರ ದಾನ ಮಾಡಿದರೆ ಸಿಗುತ್ತಾ? ಅಥವಾ ಯಾವ್ದಾರ ವ್ರತಗಳನ್ನು ಆಚರಿಸಿದರೆ ಸಿಗುತ್ತಾ? ಯಾವ್ದಾರ ಮಂತ್ರ ಏನಾದರೂ ಇದೆನಾ? ಸ್ತೋತ್ರ ಇದೆನಾ? ಜಪಗಳನ್ನೇನಾದರೂ ಮಾಡಬೇಕಾ? ಅಥವಾ ಬೇರೆ ಈ ಥರ ತೀರ್ಥ ಸ್ನಾನಗಳನ್ನು ಇಷ್ಟು ದಿನ ಮಾಡಿದರೆ ನಿಮಗೆ ಗಂಗಾ ಸ್ನಾನದ ಫಲ ಸಿಗುತ್ತೆ ಅಂತ ಏನಾರು ಇರುತ್ತಾ? ಅಥವಾ ದೇವತೋಪಾಸನೆ ಏನಾದರೂ ಇದೆನಾ? ಹೀಗೆ ಯಾವುದಾದ್ರೂ ಬೇರೆ ಏನಾದರೂ ಒಂದು ವಿಧಿ ಇದ್ದರೆ ಅದನ್ನು ದಯಮಾಡಿ ನನಗೆ ತಿಳಿಸ್ಕೊಡ್ರಿ. ಇದು ಜನರಿಗೆ ಅಂದರೆ ಮನುಷ್ಯನಿಗೆ ಬಹಳ ಸಹಾಯವಾಗುತ್ತೆ ಅಂತ ಹೇಳಿ ಕೇಳ್ಕೊಳ್ತಾರೆ. ಕುಮಾರಸ್ವಾಮಿ ಹೀಗೆ ಹೇಳ್ತಾರೆ. ಬಹಳಷ್ಟು ನದಿಗಳಿದ್ದಾವೆ, ಆಮೇಲೆ ತೀರ್ಥಗಳಿದ್ದಾವೆ, ಎಷ್ಟೋ ಈ ಲೋಕದಲ್ಲಿ ಬಹಳಷ್ಟಿದ್ದಾವೆ. ಆದರೆ ಅವೆಲ್ಲವೂ ಗಂಗೆಯ ಮಹಿಮೆಗೆ ಒಂದು ಚೂರೂ ಹತ್ತಿರಕ್ಕೆ ಬರೋದಿಲ್ಲ. ಅವು ಎಲ್ಲ ತೀರ್ಥಗಳಲ್ಲಿ ಸ್ನಾನ ಮಾಡಿದಾಗೂ ಸಹ ಗಂಗೆಯನ್ನು ಜಪ ಮಾಡ್ತಾರೆ. ಹಾಗಾಗಿ ಗಂಗೆಗೆ ಸಮಾನವಾದದ್ದು ಯಾವ ತೀರ್ಥನೂ ಇಲ್ಲಪ್ಪ. ಹೆಂಗೆ ಅಂದರೆ ದ್ರಾಕ್ಷಿ ಹಣ್ಣಿನ ರುಚಿ ದ್ರಾಕ್ಷಿ ಹಣ್ಣಿನಲ್ಲಿಯೇ ಇರುತ್ತೆ. ಹಾಗೆ ಗಂಗಾ ಸ್ನಾನದ ಫಲ ಗಂಗಾ ನದಿಯಲ್ಲೇ ಸಿಗುತ್ತೆ ಅಂತ ಹೇಳ್ತಾರೆ. ಆದರೂ ನಿನಗೆ ಒಂದು ಶ್ರೇಷ್ಠವಾದ ಸ್ತೋತ್ರನ ತಿಳಿಸ್ತೀನಿ, ಬಹಳ ಶ್ರದ್ಧೆಯಿಂದ ಕೇಳು. ಆಮೇಲೆ ಇದನ್ನು ಬಹಳ ಮೆಲ್ಲನೆ ಧ್ವನಿಯಲ್ಲಿ ಇದನ್ನು ಸ್ಪಷ್ಟವಾಗಿ ಜಪಿಸಬೇಕು ಅಂತ ಹೇಳಿ ಕುಮಾರಸ್ವಾಮಿ ಹೇಳ್ತಾರೆ. ಕುಮಾರಸ್ವಾಮಿ ಹೀಗೆ ಹೇಳಲಿಕ್ಕೆ ಶುರು ಮಾಡ್ತಾರೆ. ಗಂಗಾದೇವಿಗೆ ನಮಸ್ಕಾರವು. ಈ ಗಂಗೆಯು ಪ್ರಣವ ಸ್ವರೂಪಳು, ಮುಪ್ಪಿಲ್ಲದವಳು, ಪರಿಮಾಣರಹಿತಳು, ನಾಶರಹಿತಳು, ಅಮೃತ ರೂಪವಾದ ನೀರುಳ್ಳವಳು, ಅತ್ಯಂತೋದ್ಧಾರಳು, ಭಯರಹಿತಳು, ದುಃಖವಿಲ್ಲದವಳು, ಅಲಕನಂದೆಯು, ಅಮೃತ ರೂಪಳು, ಶುದ್ಧಳು, ವಿಷ್ಣು ಭಕ್ತಪ್ರಿಯಳು, ಅಮೋಘ ನಾಮಕಳು, ಜಲಕ್ಕೆ ಕಾರಣಳು, ಮೋಕ್ಷಪ್ರದಳು, ನಾರಾಯಣ ಸ್ವರೂಪಳು, ಸ್ಥಿರಳು, ಪರಿಚ್ಛೇದರಹಿತಳು, ಉತ್ಕೃಷ್ಟಳು, ಯಾರಿಂದಲೂ ಜಯಿಸಲ್ಪಡದವಳು, ವಿಷ್ಣು ಭಕ್ತರಿಂದ ಪ್ರಾರ್ಥಿಸಲ್ಪಡುವವಳು, ಇಷ್ಟಾರ್ಥ ಸಿದ್ಧಿಯನ್ನು ನೀಡುವವಳು, ಕಾಮವರ್ಧಿನಿಯು, ಅಣಿಮಾದೈಶ್ವರ್ಯವುಳ್ಳವಳು, ವಿಷ್ಣುವೇ ಮುಖ್ಯ ಪಾದ ಆಶ್ರಯವಾಗುಳ್ಳವಳು, ಸರ್ವಶ್ರೇಷ್ಠಳು, ಮಿಥ್ಯ ಜ್ಞಾನವನ್ನು ಪರಿಹರಿಸುವವಳು, ಆಲೋಚಿಸಲಾಗದ ಶಕ್ತಿಯುಳ್ಳವಳು, ಪಾಪರಹಿತಳು, ಆಶ್ಚರ್ಯರೂಪಳು, ಪಾಪವನ್ನು ಪರಿಹರಿಸುವವಳು, ಹಿಮಾಲಯನ ಮಗಳು, ಅಷ್ಟಾಂಗ ಯೋಗ ಸಿದ್ಧಿಯಾದ ಮೋಕ್ಷವನ್ನೀಯುವಳು, ತನ್ನ ಸ್ವರೂಪದಿಂದ ತಪ್ಪದವಳು, ಅಕುಂಠಿತ ಶಕ್ತಿಯುಳ್ಳವಳು, ಪ್ರಾಣಪ್ರದಳು, ಸಕಲ ತೀರ್ಥ ರೂಪಳು, ಅಮೃತದಂತೆ ರುಚಿಯಾದ ನೀರುಳ್ಳವಳು, ಅಪರಿಮಿತ ಮಹಿಮೆಯುಳ್ಳವಳು, ಅವಧಿ ಇಲ್ಲದವಳು, ಬ್ರಹ್ಮಾನಂದವನ್ನು ಕೊಡುವವಳು, ಭಕ್ತಿಪ್ರದಳು, ಸಮಸ್ತ ದೇವತಾ ರೂಪಳು, ಶಾಂತ ಸ್ವಭಾವಳು, ಮೋಕ್ಷಕ್ಕೆ ಕಾರಣವಾದ ನೀರುಳ್ಳವಳು, ಅವಿದ್ಯೆ ಎಂಬ ಆವರಣವನ್ನು ನಿವಾರಿಸುವವಳು, ಬ್ರಹ್ಮೈಕ್ಯ ರೂಪಗತಿಯನ್ನೀಯುವವಳು, ಸಮಸ್ತ ವಿಘ್ನ ಪರಿಹಾರಕಳು, ಸಮಸ್ತ ಗುಣಪೂರ್ಣಳು, ಅಜ್ಞಾನವೆಂಬ ಕತ್ತಲೆಗೆ ಪ್ರಕಾಶದಂತಿರುವವಳು, ಅನುಗ್ರಹ ನಿರತಳು, ಯೋಗಿಗಳ ವಿಹಾರಸ್ಥಾನಳು,
ನಿರ್ದುಷ್ಟ ಸ್ವರೂಪಳು, ಅಪರಿಮಿತ ಸಾರವುಳ್ಳವಳು, ಕಲಂಕರಹಿತಳು, ಆರೋಗ್ಯಪ್ರದಳು, ಸಕಲತಾರೂಪಳು, ಭಕ್ತರ ಪೀಡೆಯನ್ನು ನಿವಾರಿಸುವವಳು, ಆಶ್ಚರ್ಯಮೂರ್ತಿಯು, ಆಯುಷ್ಯವನ್ನೀಯುವವಳು, ಪರಿಪೂರ್ಣಳು, ಸರ್ವಕಾರಣಳು, 4 ಸಮುದ್ರಗಳನ್ನು ವ್ಯಾಪಿಸಿದವಳು, ಪೂಜ್ಯರಿಂದ ಸಂಸೇವಿತಳು, ತೃಪ್ತಿಯನ್ನೀಯುವವಳು, ಬ್ರಹ್ಮ ಸಾಕ್ಷಾತ್ಕಾರಪ್ರದವಾದ ವಿದ್ಯೆಯನ್ನು ಹೊಂದಿದವಳು, ಪ್ರಸಿದ್ಧಳು, ಸುಖಸ್ವರೂಪಳು, ನಿರ್ಭಯವನ್ನುಂಟು ಮಾಡುವವಳು, ಆಲಸ್ಯ ಮೂಲವಾದ ಕಾಮಾದಿಗಳನ್ನು ಪರಿಹರಿಸುವವಳು, ಆಧ್ಯಾತ್ಮಿಕಾದ್ಯಾಪತ್ತುಗಳನ್ನು ನಿವಾರಿಸುವವಳು, ಮೋಕ್ಷವರ್ಷಿಣಿಯು, ಇರಾವತಿ ನದಿ ರೂಪಳು, ಇಷ್ಟವನ್ನೀಡೇರಿಸುವವಳು, ಅತ್ಯಂತ ಪ್ರೀತಿ ವಿಷಯಳು, ಯಜ್ಞ ವ್ಯಾಪಾದಿ ನಿರ್ಮಾಣಗಳಲ್ಲಿ ಫಲವನ್ನು ಕೊಡುವವಳು, ಇತಿಹಾಸ ವೇದಗಳಿಂದ ಸ್ತುತ್ಯವಾದ ಅರ್ಥವುಳ್ಳವಳು, ಇಹಪರಲೋಕಗಳಲ್ಲಿ ಶುಭವನ್ನೀಯುವವಳು, ಯಾಗ ಮಾಡುವ ಬ್ರಹ್ಮಜ್ಞಾನಿಗಳಲ್ಲಿ ಜ್ಯೇಷ್ಠಳು, ಇಂದ್ರಾದಿ ದೇವತೆಗಳಿಂದ ವಂದಿತಳು, ಭೂಮಿಗೆ ಅಲಂಕಾರ ಮಾಲೆಯಂತಿರುವವಳು, ಸ್ವಯಂ ಪ್ರಕಾಶಳು, ಲಕ್ಷ್ಮಿಗೆ ಮನೋಹರ ಮಂದಿರಳು, ಲಕ್ಷ್ಮ್ಯಾದಿಗಳಿಂದ ಸೇವಿಸಲ್ಪಟ್ಟವಳು, ಸಕಲಕ್ಕೂ ನಿಯಾಮಕಳು, ವಿಶ್ವೇಶ್ವರನ ಕಾಂತೆಯು, ಈತಿ ಬಾಧೆಯ ಭಯವನ್ನು ಪರಿಹರಿಸುವವಳು, ಸ್ತುತ್ಯಳು, ಶ್ಲಾಘ ಚರಿತ್ರೆಯುಳ್ಳವಳು, ಉತ್ಕೃಷ್ಟವಾದ ಸಾಮರ್ಥ್ಯವುಳ್ಳವಳು, ಉತ್ತಮಳು, ಚಂದ್ರಮಂಡಲದಲ್ಲಿ ಸಂಚರಿಸುವವಳು, ಆಕಾಶ ಮಾರ್ಗವನ್ನು ಬೆಳಗಿಸುವವಳು, ಪ್ರಕಾಶರೂಪಳು, ಪಾತಾಳ ಲೋಕದಲ್ಲಿ ವಿಹರಿಸುವವಳು, ಫಲವನ್ನು ವರ್ಷಿಸುವವಳು, ಭೂಮಿ ರೂಪಳು, ಉತ್ಪಲ ರೂಪಳು, ಕಲಶಗಳನ್ನು ಶ್ರೇಷ್ಠಗೊಳಿಸುವವಳು, ವಾಮನ ಪಾದ ಪ್ರಕ್ಷಾಳನ ಜಲರೂಪಳು, ಸಮುದ್ರವನ್ನು ಪೂರ್ತಿಗೊಳಿಸಲು ಕಾರಣಳು, ದಾನಶೂರಳು, ಉತ್ಸಾಹವನ್ನು ಹೆಚ್ಚಿಸುವವಳು, ದುರವಸ್ಥೆಯನ್ನು ನಿವಾರಿಸುವವಳು, ತಾಪವನ್ನು ಪರಿಹರಿಸುವವಳು, ಸೂರ್ಯಸುತೆಯಾದ ಯಮುನೆಯ ಸ್ನೇಹಿತಳು, ಸೃಷ್ಟಿ ಪಾಲನೆ ಸಂಹಾರಗಳನ್ನು ಮಾಡುವವಳು, ಬ್ರಹ್ಮಾಂಡದ ಮೇಲೆ ಸಂಚರಿಸುವವಳು, ಊರ್ಜಂ ವಹಂ ಇತ್ಯಾದಿ ಮಂತ್ರರೂಪಳು, ಪ್ರಾಣಧಾರಿಣಿಯು, ಬಲಧಾರಿಣಿಯು, ಅಲೆಗಳ ಮಾಲೆಯುಳ್ಳವಳು ಆಗಿರುವಳು, ಊರ್ಧ್ವ ರೇತಸ್ಕರಾದ ಸನ್ಯಾಸಿಗಳಿಗೆ ಪ್ರಿಯಳು, ಊರ್ಧ್ವ ಮಾರ್ಗವುಳ್ಳವಳು, ಶೋಕ ಮೋಹಾದಿ ಅಲೆಗಳನ್ನು ಸ್ವೀಕರಿಸುವವಳು, ಸ್ವರ್ಗಗತಿಯನ್ನು ಕೊಡುವವಳು, ಋಷಿಗಳ ಸಮೂಹಗಳಿಂದ ಸ್ತುತಿಸಲ್ಪಟ್ಟ ಸಮೃದ್ಧಿಯುಳ್ಳವಳು, ದೇವಾದಿ ಋಣತ್ರಯಗಳನ್ನು ಪರಿಹರಿಸುವವಳು, ಸತ್ಯವನ್ನು ಉದ್ಧರಿಸಿರುವವಳು, ಸಮೃದ್ಧಿಯನ್ನೀಯುವವಳು, ಋಗ್ವೇದ ರೂಪಳು, ರುಜುಬುದ್ಧಿ ಉಳ್ಳವರಿಗೆ ಪ್ರಿಯಳು, ನಕ್ಷತ್ರ ಮಾರ್ಗವನ್ನು ಧರಿಸಿದವಳು, ಚಂದ್ರಾದಿಗಳಂತೆ ಪ್ರಕಾಶವುಳ್ಳವಳು, ಮೋಕ್ಷ ಮಾರ್ಗವನ್ನು ತೋರಿಸುವವಳು, ಅಭಿವೃದ್ಧಿಗೊಳಿಸಲ್ಪಟ್ಟ ಸಮಸ್ತ ಔದಾರ್ಯದಿಂದ ವಿಖ್ಯಾತಳು, ಲಕ್ಷ್ಮೀ ರೂಪಳು, ಸಂಹಾರಕಾರಿಣಿಯು, ಗಣೇಶ ರೂಪಳು, ಆಕಾಶ ಮಾರ್ಗಗಾಮಿನಿಯು, ವಿಷ್ಣು ಭಕ್ತರಲ್ಲಿ ಪ್ರೀತಿಯುಳ್ಳವಳು, ಆಕಾಶ ಶೋಭಾಧಾರಿಣಿಯು, ತಾವರೆಯ ಹೂವಿನಂತೆ ಕಣ್ಣುಗಳುಳ್ಳವಳು, ಪಾರ್ವತೀ ರೂಪಳು, ಜಲಕ್ಕೆ ಮೂಲ ಕಾರಣಳು, ಅನ್ನವನ್ನು ನೀಡುವವಳು, ಅಜ್ಞಾನ ನಾಶಕಳು, ತೇಜಪುಂಜ ರೂಪಳು, ತೇಜಸ್ಸುಳ್ಳವಳು, ಷಣ್ಮುಖನನ್ನು ಸ್ವೀಕರಿಸಿದವಳು, ನರಕವನ್ನು ನಿವಾರಿಸುವವಳು, ಧರ್ಮಕೂಪ ಸ್ವರೂಪಳು, ಅವಿದ್ಯಾರೂಪಳು, ಅವಿದ್ಯೆಯುಳ್ಳವಳು, ಶುಭವನ್ನುಂಟು ಮಾಡುವವಳು, ಅಪೇಕ್ಷೆ ಮಾಡುವಳರ್ಹಳು, ತಾವರೆ ಕನ್ನೈದಿಲೆ ಹೂಗಳ ಸುವಾಸನೆಯುಳ್ಳವಳು, ನೈದಿಲೆ ಮತ್ತು ಕಮಲಗಳುಳ್ಳವಳು, ಚಂದ್ರನ ತೇಜಸ್ಸಿನ ರೂಪಳು, ಇಷ್ಟಾರ್ಥಗಳನ್ನು ಕೊಡುವವಳು, ಸುವರ್ಣದಂತೆ ಕಣ್ಣುಳ್ಳವಳು, ಕಾಮಧೇನು ಸ್ವರೂಪಳು, ಕೀರ್ತಿಯನ್ನು ಉಂಟು ಮಾಡುವವಳು, ಪಂಚಕ್ಲೇಶಗಳನ್ನು ನಿವಾರಿಸುವವಳು, ಅಶ್ವಮೇಧಾದಿ ಯಾಗಗಳಿಗಿಂತಲೂ ಶ್ರೇಷ್ಠಳು, ಯಜ್ಞಫಲವನ್ನು ಕೊಡುವವಳು, ಕರ್ಮಬಂಧನವನ್ನು ಭೇದಿಸುವವಳು, ಕಮಲದಂತೆ ಕಣ್ಣುಗಳುಳ್ಳವಳು, ಆಯಾಸವನ್ನು ಪರಿಹರಿಸುವವಳು, ಅಗ್ನಿ ಸೂರ್ಯರಂತೆ ಕಾಂತಿಯುಳ್ಳವಳು, ದಯಾರ್ದ್ರಳು, ಮಂಗಳಕರಳು, ಕಲಿ ದೋಷಗಳನ್ನು ನಾಶಗೊಳಿಸುವವಳು, ಸ್ವೇಚ್ಛಾರೂಪಿಣಿಯು, ಕ್ರಿಯಾಶಕ್ತಿ ರೂಪಳು, ಕಮಲೋತ್ಪತ್ತಳು, ಸಾಲುಗಳುಳ್ಳವಳು,
ಅಜ್ಞಾನವರ್ತಿನಿಯು, ದಯಾರೂಪಳು, ಮನೋಹರಳು, ಕೂರ್ಮವಾಹನಳು, 64 ಕಲೆಗಳುಳ್ಳವಳು, ಲಕ್ಷ್ಮೀ, ಕಲ್ಪವೃಕ್ಷ, ಕಾಳಿಗಳ ಸ್ವರೂಪಳು, ಮನೋಹರವಾದ ನೀರುಳ್ಳವಳು, ಕಾಮುಕಿಯು, ಶಿವನ ಜಟೆಯಲ್ಲಿ ನೆಲೆಸಿದವಳು, ವಿಷನಾಶಿನಿಯು, ಈಚಲ ಹೂವಿನಲ್ಲಿ ಪ್ರೀತಿಯುಳ್ಳವಳು, ಯಮುನಾ ರೂಪಳು, ಕ್ರೀಡೆಯಿಂದ ಮನೋಹರಳು, ಇಂಪಾಗಿ ದನಿಗೈಯುವ ಅಲೆಗಳ ಸಮೂಹಗಳುಳ್ಳವಳು, 3 ಲೋಕಗಳನ್ನು ಮೀರಿದವಳು, ಅವಿದ್ಯೆಯನ್ನು ನಿವಾರಿಸುವವಳು, ಮಾರ್ಕಾಂಡೇಯನಲ್ಲಿ ಪ್ರೀತಿಯುಳ್ಳವಳು, ಖಡ್ಗವುಳ್ಳವಳು, ಕತ್ತಿಯ ಅಲುಗಿನಂತೆ ಕಾಂತಿಯುಳ್ಳವಳು, ಆಕಾಶಗಾಮಿನಿಯು, ಅರ್ಧಚಂದ್ರನನ್ನು ಧರಿಸಿದವಳು, ಆಕಾಶದಲ್ಲಿ ಅನಾಯಾಸವಾಗಿ ಹೋಗುವವಳು, ಬ್ರಹ್ಮನಿಷ್ಠಳು, ವಿಶ್ವೇಶ್ವರ ಪ್ರಿಯಳು, ಆಕಾಶಚಾರಿಣಿಯು, ಸಿದ್ಧಾಂಗ ನೇರ ವಂದ್ಯಳು, ಪಂಚಖ್ಯಾತಿ ರೂಪಳು, ಕೀರ್ತಿದಾಯಕಿಯು, ಪ್ರಣಾಮಗೈದವರ ಪಾಪವನ್ನು ನಿವಾರಿಸುವವಳು, ದುಷ್ಟಬುದ್ಧಿಯನ್ನು ವಿನಾಶಗೊಳಿಸುವವಳು, ಕಿತ್ತು ಹಾಕಲ್ಪಟ್ಟ ಪಾಪವೆಂಬ ಗಡ್ಡೆಗಳನ್ನು ಸಮೂಹವುಳ್ಳವಳು, ಕತ್ತಿ, ಖಡ್ಗಾಂಗ, ಗುರಾಣಿಗಳುಳ್ಳವಳು, ತೀಕ್ಷ್ಣವಾದ ಸಂತಾಪವನ್ನು ಪರಿಹರಿಸುವವಳು, ಅಮೃತ ಸಮಾನವಾದ ನೀರಿಗೆ ಗಣಿಯು, ದೋಷರಹಿತವಾದ ಸ್ವಭಾವವುಳ್ಳವಳು, ಭೂಮಿರೂಪಳು, ಗೌರಿರೂಪಳು, ಗಂಧರ್ವ ನಗರ ಪ್ರಿಯಳು, ಗಂಭೀರವಾದ ಅಂಗವುಳ್ಳವಳು, ತ್ರಿಗುಣ ಸ್ವರೂಪಳು, ಭಯವಿಲ್ಲದವಳು, ವಿಶ್ವನಾಥ ಪ್ರಿಯಳು, ಗಣೇಶನ ಮಾತೆಯು, ಭಗವದ್ಗೀತಾ ರೂಪಳು, ಗದ್ಯ ಪದ್ಯಗಳಿಂದ ಸ್ತೋತ್ರ ಮಾಡಲ್ಪಟ್ಟವಳು, ವರಾಹಶಕ್ತಿ ರೂಪಳು, ಪುನರ್ಜನ್ಮವನ್ನು ನಾಶಗೊಳಿಸುವವಳು, ಪತಿತರಿಗೂ ಸದ್ಗತಿಯನ್ನೀಯುವವಳು, ಗೋಮತೀ ನದಿ ರೂಪಳು, ಬ್ರಹ್ಮವಿದ್ಯೆಯು ವೇದರೂಪಳು, ಕಾಪಾಡುವವಳು, ಆಕಾಶದಲ್ಲಿ ಸಂಚರಿಸುವವಳು, ವಂಶೋದ್ಧಾರಕಳು, ಗುಣಪ್ರಿಯಳು, ನಿರ್ಗುಣಳು, ಗುಣನಿಯಾಮಕಳು, ಸ್ಕಂದಮಾತೆಯು, ಹಿಮಾಲಯನ ಪುತ್ರಿಯು, ವಿಷ್ಣುವಿನ ಪಾದದಿಂದ ಜನಿಸಿದವಳು, ಗಣನಾರ್ಹವಾದ ಚರಿತ್ರೆಯುಳ್ಳವಳು, ಸ್ತುತಿಸುವವರನ್ನು ಪೊರೆಯುವವಳು, ಮಹೇಶ್ವರ ಪ್ರಿಯಳು, ಗೂಢಾರೂಪವುಳ್ಳವಳು, ಶಾಂತ್ಯಾದಿ ಗುಣವುಳ್ಳವಳು, ಮಹಾತ್ಮಳು, ಗೌರವವನ್ನು ಹೆಚ್ಚಿಸುವವಳು, ಗ್ರಹಪೀಡೆಯನ್ನು ನಿವಾರಿಸುವವಳು, ಮುಸ್ತಾರೂಪಳು, ವಿಷನಾಶಿನಿಯು, ಗಾನಪ್ರಿಯಳು, ಸಂತಾಪಹರಳು, ತುಪ್ಪದಂತಿರುವ ನೀರುಳ್ಳವಳು, ಘೃತದಿಂದಾಗುವ ತೃಪ್ತಿಯನ್ನೀಯುವಳು, ಗಂಟೆಯ ಧ್ವನಿಯುಳ್ಳ ಪ್ರೀತಿಯುಳ್ಳವಳು, ಘೋರ ಪಾಪ ನಾಶಿನಿಯು, ಘ್ರಾಣೇಂದ್ರಿಯಕ್ಕೆ ತೃಪ್ತಿಯನ್ನುಂಟು ಮಾಡುವವಳು, ಕಾಂಚಿಯುಳ್ಳವಳು, ಸಾಂದ್ರಾನಂದಳು, ಮೇಘಪ್ರಿಯಳು, ಸಮಸ್ತಾಜ್ಞಾನ ನಾಶಕಳು, ಚಂಚಲ ಜಲವುಳ್ಳವಳು, ನಾಶಗೊಳಿಸಲ್ಪಟ್ಟ ಪಾಪವುಳ್ಳವಳು, ಅನೇಕ ಕಲಶಗಳಿಂದ ಪಾನ ಮಾಡಲ್ಪಟ್ಟ ನೀರುಳ್ಳವಳು, ಅನೇಕ ಮಂಗಳವನ್ನುಂಟು ಮಾಡುವವಳು, ದಯಾರ್ದ್ರಳು, ಕರುಣಾಸಾಗರಳು, ಸಮಸ್ತವನ್ನು ಭಕ್ಷಿಸುವವಳು, ಬಕಧ್ವನಿಯುಳ್ಳವಳು, ಕುಂಕುಮ ಕೇಸರಿಯಿಂದ ಹಳದಿ ಬಣ್ಣವಾದ ಶರೀರವುಳ್ಳವಳು, ಘರ್ಗರಾಮಡುವಿನ ರೂಪಳು, ಘರ್ಗರ ಧ್ವನಿಯುಳ್ಳವಳು, ಬೆಳದಿಂಗಳ ರೂಪಳು, ಚಂದ್ರಕಾಂತ ಮಣಿಯಂತೆ ನಿರ್ಮಲವಾಗಿ ಪ್ರಕಾಶಿಸುವ ಜಲವುಳ್ಳವಳು, ವಿರಾಜಿಸುವ ಕಾಂತಿಯುಳ್ಳವಳು, ಜ್ಞಾನಸ್ವರೂಪಳು, ಚೇತನಾರೂಪಳು, 10,000 ಚಂದ್ರರ ಕಾಂತಿಯನ್ನು ತಳೆದ ಮುಖವುಳ್ಳವಳು, ಸಂಪಿಗೆಯ ಹೂವಿನಂತೆ ಕಣ್ಣುಗಳುಳ್ಳವಳು, ಮನೋಹರಳು, ಸುಂದರಾಂಗಿಯು, ಮನೋಹರವಾದ ಗಮನವುಳ್ಳವಳು, ಜ್ಞೇಯ ಸ್ವರೂಪಳು, ಒಳ್ಳೆಯ ನಡತೆಗಳಿಗೆ ಆಶ್ರಯಳು, ಆಶ್ಚರ್ಯಕರವಾದ ಪ್ರಪಂಚವನ್ನು ಸೃಜಿಸುವವಳು, ಆಶ್ಚರ್ಯಕರವಾದ ರೂಪವುಳ್ಳವಳು, ಚಂಪಕಾ ಪುಷ್ಪ ರೂಪಳು, ಗಂಧದಂತೆ ಸುವಾಸನೆಯಾದ ಜಲವುಳ್ಳವಳು, ಧ್ಯಾನಿಸಲು ಅರ್ಹಳು, ಅನಾದಿಯು, ಮನೋಹರವಾದ ಸಂಪಿಗೆ ಹೂವಿನ ಮಾಲೆಯಿಂದ ಕೂಡಿದವಳು, ಸಮಸ್ತ ಪಾಪಗಳನ್ನು ನಿವಾರಿಸುವವಳು ಆಗಿರುವಳು, ಚಿದಾಕಾಶದಲ್ಲಿ ಪ್ರವಹಿಸುವವಳು, ಧ್ಯಾನಾರ್ಹಳು, ಚಂಚಲವಾದ ಚಾಮರದಿಂದ ಬೀಸಲ್ಪಟ್ಟವಳು, ಸಮಸ್ತ ಪಾಪಗಳನ್ನು ಪರಿಹರಿಸುವವಳು, ಸಂಚರಿಸಲ್ಪಟ್ಟ ಸಮಸ್ತ ಬ್ರಹ್ಮಾಂಡಗಳುಳ್ಳವಳು, ಸಮಸ್ತ ಪಾಪಗಳನ್ನು ಛೇದಿಸುವವಳು, ಛದ್ಮವೆಂಬ ರೋಗವನ್ನು ನಿವಾರಿಸುವವಳು,
ಮೂರು ಲೋಕಗಳಲ್ಲಿ ವ್ಯಾಪಿಸಿದವಳು, ಸಕಲ ಬಂಧನಗಳನ್ನು ನಿವಾರಿಸುವವಳು, ಜಲಪ್ರವಾಹವನ್ನು ಸುರಿಸುವವಳು, ಪಾಪಗಳನ್ನು ಪರಿಹರಿಸಿದವಳು, ಸ್ವೇಚ್ಛಾಚಾರಿಣಿಯು, ಹಂಸಗಳ ಕೊಡೆಯುಳ್ಳವಳು, ಧ್ವನಿಗೈಯುವ ಜಲವುಳ್ಳವಳು, ಜಹ್ನುತನೆಯಳು, ಬಿಲ್ಲಿನ ನಾಣಿನಂತೆ ಕಾಣಿಸುವವಳು, ಜಗನ್ಮಾತೆಯು, ಜಪಿಸಲಾರ್ಹಳು, ಉದ್ದವಾದ ಅಲೆಗಳುಳ್ಳವಳು, ಪಾರ್ವತೀ ಸಖಿಯಾದ ಜಯಳ ರೂಪಳು, ಕೃಷ್ಣಪ್ರಿಯಳು, ಸೇವ್ಯಳು, ಜಗತ್ತಿಗೆ ಹಿತಕರಳು, ಜೀವನಕ್ಕೆ ಕಾರಣಳು, ಜಲದಿಂದ ಪ್ರಾಣಿಗಳನ್ನು ಬದುಕಿಸುವವಳು, ಬ್ರಹ್ಮರೂಪಳು, ಜ್ಯೇಷ್ಠಳು, ಜಗದ್ರೂಪಳು, ಪ್ರಾಣಿಗಳಿಗೆ ಜೀವನೌಷಧ ರೂಪಳು, ಪ್ರಾಣಿಗಳ ಜನ್ಮವನ್ನು ಪರಿಹರಿಸುವವಳು, ಅಜ್ಞಾನ ನಾಶಕಳು, ಜಗತ್ತಿಗೆ ಕಾರಣಳು, ನೀರಿನ ಪಾಚೆಯೊಳಗೂಡಿರುವವಳು, ಜಗತ್ತಿಗೆ ಆನಂದದಾಯಕಳು, ವಿಷ್ಣು ಸಂಭೂತಗಳು, ಕಮಲದಂತೆ ಕಣ್ಣುಗಳುಳ್ಳವಳು, ಜನರ ಕಣ್ಣಿಗೆ ಅಮೃತದಂತಿರುವವಳು, ಈಶ್ವರನ ಜಟೆಯಲ್ಲಿ ವಿಹರಿಸುವವಳು, ಜಯಶೀಲಳು, ಪಾಪನಾಶಕಳು, ಜ್ಞಾನ ಶರೀರವನ್ನುಂಟು ಮಾಡುವವಳು, ಝಲ್ಲರಿ ವಾದ್ಯದಲ್ಲಿ ನಿಪುಣಳು, ಜಲಾಢ್ಯಲವೆಂಬ ಶಬ್ದವುಳ್ಳ ನೀರುಳ್ಳವಳು, ಮಹೇಶ್ವರನ ಮೂರ್ತಿಯೆನಿಸಿ ಸರ್ವವಂದ್ಯಳು, ಝಂಖಾರ ಶಬ್ದಗೈಯುವವಳು, ಝರ್ಝರ ಶಬ್ದ ಉಳ್ಳವಳು, ಸೇವಿಸಲ್ಪಟ್ಟ ಸಮಸ್ತ ಪಾತಾಳವುಳ್ಳವಳು, ಪಾಪವೆಂಬ ಪರ್ವತವನ್ನು ಸೀಳುವುದರಲ್ಲಿ ಉಳಿಯಂತಿರುವವಳು, ಠಂಕಾರ ಶಬ್ದದಿಂದ ಚಲಿಸುವ ಅಲೆಯುಳ್ಳವಳು, ಸೇವಿಸಲರ್ಹಳಾದ ದಡವುಳ್ಳವಳು, ಆಡಂಬರ ಸಹಿತನಾದ ಪ್ರವಾಹವುಳ್ಳವಳು, ಹಾರಾಡುತ್ತಿರುವ ಹಂಸಗಳ ಸಮೂಹವುಳ್ಳವಳು, ಶಬ್ದ ಮಾಡುತ್ತಿರುವ ಡಮರುವನ್ನು ಹಿಡಿದವಳು, ಡಾಮರ ಗ್ರಂಥದಲ್ಲಿ ಪ್ರತಿಪಾದಿಸಲ್ಪಟ್ಟ ಮಂತ್ರರೂಪ ಮಹಾಶರೀರವುಳ್ಳವಳು, ಭಕ್ತರಿಗೆ ಸಮಸ್ತ ಮೋಕ್ಷಗಳನ್ನು ಕೊಡುವವಳು, ಢಕ್ಕೆಯ ಧ್ವನಿಯಂತೆ ಶಬ್ದಗೈಯುವ ನೀರುಳ್ಳವಳು, ಢುಂಡಿ ವಿನಾಯಕರ ತಾಯಿಯು, ಪಾಪವನ್ನು ಪರಿಹರಿಸಿದವಳು, ತರ್ಪಣಾರ್ಹವಾದ ಜಲವುಳ್ಳವಳು, ಮೂರು ಲೋಕಗಳಲ್ಲಿಯೂ ದಾರಿಯುಳ್ಳವಳು, ದೇವತೆಗಳಿಗೆ ಸ್ವಾಮಿನಿಯು, ಮೂರು ಲೋಕಗಳನ್ನು ಕಾಪಾಡುವವಳು, ಜಲದೊಡೆಯಳು, ಮೂರು ಲೋಕದ ಜನರಿಂದ ವಂದಿತಳು, ತಾಪತ್ರಯಗಳನ್ನು ನಿವಾರಿಸುವವಳು, ತೇಜಸ್ಸಿನ ಬಲವನ್ನು ಹೆಚ್ಚಿಸುವವಳು, ಮೂರು ಲೋಕಗಳ ಸ್ವರೂಪವುಳ್ಳವಳು, ಉದ್ಧರಿಸುವವಳು, ಪ್ರಣವ ಸ್ವರೂಪಳು, ರುದ್ರಪೂಜಿತಳು, ಮೂರು ಲೋಕಗಳನ್ನು ಪವಿತ್ರಗೊಳಿಸುವ ಗೌತಮಿ ಮೊದಲಾದ ನದಿಗಳೆಲ್ಲ ಪುಣ್ಯಕರಳು, ಸುಖವನ್ನು ಕೊಡುವವಳು, ಸಂತೋಷ ರೂಪಳು, ಆಶೆಯನ್ನು ನಿವಾರಿಸುವವಳು, ತೀರ್ಥ ಮಾತೆಯು, ತ್ರಿವಿಕ್ರಮನ ಪಾದದಿಂದ ಜನಿಸಿದವಳು, ತಪೋಮಯಿಯು, ಕೃಚ್ಛಾಂದ್ರಾಯಣಾದಿ ವ್ರತ ರೂಪಳು, ಸಕಲ ತಪಸ್ಸುಳ್ಳ ಫಲವನ್ನು ಕೊಡುವವಳು, ಮೂರು ಲೋಕಗಳನ್ನು ವ್ಯಾಪಿಸುವವಳು, ತೃಪ್ತಿ ರೂಪಳು, ತೃಪ್ತಿಯನ್ನುಂಟು ಮಾಡುವವಳು, 24 ತತ್ವಗಳ ಸ್ವರೂಪಳು, ತ್ರೈಲೋಕ್ಯ ಸುಂದರಿಯು, 4ನೆಯ ಸ್ಥಾನವನ್ನು ಮೀರಿದ ಬ್ರಹ್ಮಸ್ಥಾನವನ್ನು ದೊರಕಿಸುವವಳು, ಮೂರು ಲೋಕಗಳ ಸಂಪತ್ತಿನ ರೂಪಳು, ತ್ರಿಲೋಕಗಳಲ್ಲಿ ಸ್ಥಾನವುಳ್ಳವಳು, ಸತ್ಯರೂಪಳು, ಕತ್ತಲೆಗೆ ಬೆಳದಿಂಗಳಂತಿರುವವಳು, ತೇಜಸ್ಸನ್ನು ಗರ್ಭದಲ್ಲಿ ಧರಿಸಿದವಳು, ತಪಸ್ಸುಗಳ ಸಾಮರ್ಥ್ಯವುಳ್ಳವಳು, ಮಹೇಶ್ವರನ ಶಿರಸ್ಸೇ ಮನೆಯಾಗುಳ್ಳವಳು, ವೇದತ್ರಯ ಸ್ವರೂಪಳು, ಸುಂದರಿಯು, ಯಮನ ಭಯವನ್ನು ಪರಿಹರಿಸುವವಳು, ಸಂಸಾರ ಸಮುದ್ರಕ್ಕೆ ನಾವೆಯು, ಯಮನಿಗೆ ಶತ್ರುಪ್ರಾಯಳು, ತೃಪ್ತಿಗೊಳಿಸಲ್ಪಟ್ಟ ಸಕಲ ಪಿತೃಗಳುಳ್ಳವಳು, ಪರಿಮಾಣರಹಿತಳು, ಕಠಿಣ ಪಾಪವೆಂಬ ಹತ್ತಿಗೆ ಬೆಂಕಿಯಂತಿರುವವಳು, ಬಡತನವನ್ನು ನೀಗಿಸುವವಳು, ಕುಶಲಳು, ಭಕ್ತಿಯಿಲ್ಲದೆ ನೋಡಲಶಕ್ಯಳು, ದಿವ್ಯಾಲಂಕಾರವುಳ್ಳವಳು, ದೀಕ್ಷೆಯುಳ್ಳವಳು, ಜ್ಞಾನವಿಲ್ಲದವರಿಂದ ಹೊಂದಲಶಕ್ಯಳು, ದ್ರಾಕ್ಷಿಯಂತೆ ಸವಿಯಾದ ನೀರುಳ್ಳವಳು, ತೋರಿಸಲ್ಪಟ್ಟ ಅನೇಕ ಕೌತೂಹಲವುಳ್ಳವಳು, ದುಷ್ಟವೋ ದುರ್ಜಯವೂ ಆದ ದುಃಖಗಳನ್ನು ನೀಗಿಸುವವಳು, ದೈನ್ಯವನ್ನು ಪರಿಹರಿಸುವವಳು, ಪಾಪನಾಶಕಳು, ವಿಷ್ಣುಪಾದ ಸಂಭೂತಳು, ಸರ್ಪಗಳ ವಿಷವನ್ನು ನಿವಾರಿಸುವವಳು, ನಾಶ ಮಾಡಲ್ಪಟ್ಟ ಪಾಪ ಸಮೂಹವುಳ್ಳವಳು,
ವೇಗವಾಗಿ ಹರಿಯುವವಳು, ಮಂದಾರಾದಿ ವೃಕ್ಷಗಳಿಂದ ವ್ಯಾಪ್ತಳು, ನಿವಾರಿಸಲಾಗದ ಪಾಪವನ್ನು ಪರಿಹರಿಸುವವಳು, ದಮವೇ ಮೊದಲಾದ 4 ಸಾಧನೆಗಳಿಂದ ಹೊಂದಲು ಯೋಗ್ಯಳು, ದಿತಿರೂಪಳು, ದೇವಲೋಕವನ್ನು ತೋರಿಸುವವಳು, ವಿಶ್ವೇಶ್ವರನ ಪ್ರಿಯೆಯು, ಸ್ವಪ್ರಕಾಶಳು, ಇಂದ್ರಾದಿ ದಿಕ್ಪಾಲಕರ ಪದವಿಯನ್ನೀಯುವವಳು, ದೀರ್ಘಾಯುಷ್ಯವನ್ನು ಉಂಟುಮಾಡುವವಳು, ಧೈರ್ಯವುಳ್ಳವಳು, ಧರ್ಮಾದಿಗಳನ್ನು ಕೊಡುವವಳು, ದೋಷಹೀನಳು, ಗೋರೂಪನಾಂತ ಪೃಥ್ವಿರೂಪಳು, ಧರ್ಮಾರ್ಥಾದಿಗಳನ್ನು ಕೊಡಲು ಸಮರ್ಥಳು, ಲೋಕೋತ್ತರಳು, ದಿವ್ಯಗತಿಯನ್ನೀಯುವಳು, ಸ್ವರ್ಗಗಂಗೆಯ ಅತ್ಯಂತ ಪಾಪಿಗಳನ್ನು ರಕ್ಷಿಸುವವಳು. ಸ್ವರ್ಗಗಂಗೆಯು ಅತ್ಯಂತ ಪಾಪಿಗಳನ್ನು ರಕ್ಷಿಸುವವಳು, ಪ್ರಾಣಿಗಳ ದೇಹದ್ವಯವನ್ನು ನಿವಾರಿಸುವವಳು, ದೀರ್ಘವಾದವಳು, ಸಂತಾಪ ನಾಶಕಳು, ನಾಶಗೊಳಿಸಲ್ಪಟ್ಟ ಪಾಪ ಸಮೂಹವುಳ್ಳವಳು, ದೂರದೇಶದಲ್ಲಿ ಸಂಚರಿಸುವವಳು, ಹೊಂದಲಶಕ್ಯಳು, ದೇವಪ್ರಿಯಳು, ದುರ್ನಡತೆಗಳನ್ನು ನಿವಾರಿಸುವವಳು, ಅನುಗ್ರಹವಿಲ್ಲದೆ ಹೊಂದಲಶಕ್ಯಳು, ದಯಾಶ್ರಯಳು, ದಯಾಯುಕ್ತಳು, ದುಃಖದಿಂದ ಹೊಂದಲು ಶಕ್ಯಳು, ದಾನಶೀಲಳು, ಪಾಪವನ್ನು ಪರಿಹರಿಸುವ ಸ್ವಭಾವವುಳ್ಳವಳು, ಬ್ರಹ್ಮನಿಂದ ಸ್ತುತಿಸಲ್ಪಟ್ಟವಳು, ದೈತ್ಯ ದಾನವರನ್ನು ಪವಿತ್ರಗೊಳಿಸುವವಳು, ದುರ್ಬುದ್ಧಿಯನ್ನು ನಿವಾರಿಸುವವಳು, ದಾನಾದಯಗಳಿಂದ ಜ್ಞಾನ ಉಂಟು ಮಾಡುವವಳು, ಆಕಾಶ ಭೂಮಿಗಳಲ್ಲಿ ಸಂಚರಿಸುವವಳು, ಸುಖ ಮೋಕ್ಷಗಳನ್ನೀಯುವವಳು, ದೇವತಾ ಸಮೂಹಗಳಿಂದ ನಮಸ್ಕೃತಳು, ದೀರ್ಘವಾದ ನಿಯಮವುಳ್ಳವಳು, ದೀರ್ಘವಾದ ಜ್ಞಾನವುಳ್ಳವಳು, ವಿರಾಜಿಸುವ ಜಲವುಳ್ಳವಳು, ದುರ್ಲಭಳು, ಶಿಕ್ಷಿಸುವಳು, ಅರ್ಥಶಾಸ್ತ್ರ ಸ್ವರೂಪಳು, ದುಷ್ಟರ ದಂಡಿಸುವ ರಾಜರೇ ಮೊದಲಾದವರಿಂದ ಅರ್ಚಿಸುವವಳು, ಜೂಜು ಮೊದಲಾದವುಗಳನ್ನು ನಿವಾರಿಸುವವಳು, ಕಾಳ್ಗಿಚ್ಚಿನಂತೆ ಕಾಂತಿಯುಳ್ಳವಳು, ದ್ರವ್ಯಗಳಿಗೆ ಮುಖ್ಯ ನಿಧಿಯು, ದೀನರ ಸಂತಾಪವನ್ನು ಪರಿಹರಿಸುವವಳು, ಪುರುಷಾರ್ಥಗಳನ್ನು ಕೊಡುವವಳು, ಸಂಸಾರ ಭಯದಿಂದುಂಟಾದ ಕಂಪನವನ್ನು ನಾಶಗೊಳಿಸುವವಳು, ಗುಹೆಗಳನ್ನು ಭೇದಿಸುವವಳು, ಜಿತೇಂದ್ರಿಯಳು, ಜಿತೇಂದ್ರಿಯರಾದ ಜನರಿಗೆ ಪ್ರಿಯಳು, ಬೆಟ್ಟದ ತಪ್ಪಲುಗಳನ್ನು ಭೇದಿಸುವವಳು, ದುರ್ಗವೆಂಬ ದೈತ್ಯವನ್ನು ಕೊಂದವಳು, ದುರ್ಗವಾದ ಕಾಡಿನಲ್ಲಿ ಸಂಚರಿಸುವವಳು, ಧರ್ಮರೂಪ ಜಲವುಳ್ಳವಳು, ಧರ್ಮಶ್ರೇಷ್ಠಳು, ಕಾಮಧೇನು ರೂಪಳು, ವಿದೂಷಿಯು, ಧಾರಾಕಳು, ನಿತ್ಯಳು, ಗೋವನ್ನು ದಾನ ಮಾಡಿದ ಫಲವನ್ನು ಕೊಡುವವಳು, ಧರ್ಮಾರ್ಥ ಕಾಮ ಮೋಕ್ಷಪ್ರದಳು, ಧರ್ಮರೂಪವಾದ ಅಲೆಗಳನ್ನು ಧರಿಸುವಳು, ಶ್ರೇಷ್ಠಳು, ತಾಯಿಯು, ಭೂಮಿಗೆ ಅಲಂಕಾರಪ್ರಾಯಳು, ಜಗದುತ್ಪತ್ತಿ ಧರ್ಮ ಉಳ್ಳವಳು, ಧರ್ಮಶೀಲಳು, ಅನೇಕ ಮಂದಿ ದಾನಕ್ಷರ ರಕ್ಷಣೆಯುಳ್ಳವಳು, ಧ್ಯಾನ ಮಾಡುವವರ ಪಾಪವನ್ನು ಪರಿಹರಿಸುವವಳು, ಮೋಕ್ಷಾರ್ಥಿಗಳಿಂದ ಧ್ಯಾನಿಸಲರ್ಹಳು, ಪಾವಿತ್ರ್ಯವನ್ನುಂಟು ಮಾಡುವವಳು, ಪಾಪವನ್ನು ಹೋಗಲಾಡಿಸುವವಳು, ಧರ್ಮವನ್ನು ಧರಿಸುವವಳು, ಎಲ್ಲ ಧರ್ಮಗಳ ಮಧ್ಯದಲ್ಲಿ ಶ್ರೇಷ್ಠ ಧರ್ಮ ಸ್ವರೂಪಳು, ಧನವನ್ನೀಯುವವಳು, ಧನವನ್ನು ಹೆಚ್ಚಿಸುವವಳು, ಧರ್ಮಾಧರ್ಮಗಳೆಂಬ ಗುಣಗಳನ್ನು ಭೇದಿಸುವವಳು, ದತೂರ ಪುಷ್ಪದಲ್ಲಿ ಪ್ರೀತಿಯುಳ್ಳವಳು, ಧರ್ಮಕ್ಕೆ ಒಡೆಯಳು, ಧರ್ಮಶಾಸ್ತ್ರವನ್ನರಿತವಳು, ಧನಧಾನ್ಯ ಸಮೃದ್ಧಿಯನ್ನುಂಟು ಮಾಡುವವಳು, ಯೋಗದಿಂದ ಹೊಂದಲಶಕ್ಯಳು, ಧರ್ಮ ರೂಪವಾದ ನೀರುಳ್ಳವಳು, ಧರ್ಮವನ್ನು ಸೃಜಿಸುವ ಸ್ವಭಾವವುಳ್ಳವಳು, ಧ್ಯಾನದಿಂದ ತಿಳಿಯಲರ್ಹವಾದ ರೂಪವುಳ್ಳವಳು, ಭೂಮಿರೂಪಳು, ಬ್ರಹ್ಮಪೂಜಿತಳು, ಪಾಪನಾಶಕಳು, ಶಿವನ ಜಟೆಯಲ್ಲಿ ನೆಲೆಸಿರುವವಳು, ಕೃತಾರ್ಥಳು, ಸಾಮಾನ್ಯ ವಿಶೇಷ ಬುದ್ಧಿ ರೂಪಳು, ನಂದಾರೂಪಳು, ಮೋಕ್ಷವನ್ನುಂಟು ಮಾಡುವವಳು, ನಂದಿನೀಧೇನು ರೂಪಳು, ಪಾಪವನ್ನು ನೀಗಿಸುವವಳು, ವಿಘ್ನಗಳ ಸಮೂಹವನ್ನು ಪರಿಹರಿಸುವವಳು, ಬ್ರಹ್ಮಾನಂದವನ್ನು ಪ್ರಕಾಶಿಸುವಳು, ಆಕಾಶ ಮಾರ್ಗ ಸಂಚಾರಿಣಿಯು, ಸ್ತುತಿರೂಪಳು, ವಂದ್ಯಳು, ವಿಷ್ಣುಶಕ್ತಿಯು, ಬ್ರಹ್ಮಾದಿಗಳಿಂದ ಸ್ತುತಿಸಲ್ಪಟ್ಟವಳು, ಸಂಸಾರ ರೂಪ ದೋಷ ರಹಿತಳು, ಪರಿಶುದ್ಧ ಚರಿತ್ರೆಯುಳ್ಳವಳು, ತಾಪ ಸಮೂಹವನ್ನು ನಾಶಗೊಳಿಸುವವಳು, ಏಕರೂಪಳು, ಮೋಕ್ಷ ಸುಖವನ್ನು ಕೊಡುವವಳು, ಅನೇಕ ವಿಧವಾದ ಅಚ್ಚರಿಗಳಿಗೆ
ಆವಾಸಭೂತಳು, ನದೀರೂಪಳು, ನದ ಮತ್ತು ಸರೋವರಗಳಿಗೆ ಜನನಿಯು, ಒಡೆಯಳು, ಸ್ವರ್ಗ ನದಿಯು, ಸಂಸಾರ ಸಾಗರದಲ್ಲಿ ಬಿದ್ದವರನ್ನು ಉದ್ಧರಿಸುವವಳು, ಅವರನ್ನು ಸಮೃದ್ಧನನ್ನಾಗಿಸುವವಳು, ಆನಂದವನ್ನು ಕೊಡುವವಳು, ಪವಿತ್ರಗೊಳಿಸಲ್ಪಟ್ಟ ಸಕಲ ಲೋಕಗಳುಳ್ಳವಳು, ನಿಸ್ಸಂಗಳು, ಉಪದ್ರವವಿಲ್ಲದವಳು, ಆಶ್ರಯರಹಿತಳು, ಪ್ರಪಂಚವನ್ನು ಮೀರಿದವಳು, ಹೋಗಲಾಡಿಸಲ್ಪಟ್ಟ ಅಜ್ಞಾನವುಳ್ಳವಳು, ಶುದ್ಧವಾದ ಜ್ಞಾನವನ್ನುಂಟು ಮಾಡುವಳು, ಪ್ರಾಣಿಗಳ ಸಂತಾಪವನ್ನು ಸಂಪೂರ್ಣವಾಗಿ ಪರಿಹರಿಸಿದವಳು, ಶಾಶ್ವತ ಸಂತೋಷ ಮತ್ತು ತೃಪ್ತಿಗಳುಳ್ಳವಳು, ವಂದ್ಯಳು, ಅಜ್ಞಾನರಹಿತಳು, ಅತಿಶಯ ನಿಯಮ ಉಳ್ಳವಳು, ಆತಂಕರಹಿತಳು, ಪಾಪಲೇಪವಿಲ್ಲದವಳು, ನಿಶ್ಚಲ ಸ್ವರೂಪಳು, ದೋಷದೂರಳು, ಚೇಷ್ಟಾರಹಿತಳು, ಮಹೇಶ್ವರನ ಮಸ್ತಕದಲ್ಲಿರುವವಳು, ನಂದಿ, ಭೃಂಗಿ ಮೊದಲಾದ ಶಿವಗಣಗಳಿಂದ ಸ್ತುತಿಸಲ್ಪಡುವಳು, ನಾಗಸ್ವರೂಪಳು, ಸಮೃದ್ಧಿಯ ನೀಯುವವಳು, ಹಿಮಾಲಯನ ಮಗಳು, ವಿಘ್ನರಹಿತಳು, ದೇವನದಿಯು, ಪಾಪ ಸಮುದ್ರಕ್ಕೆ ದೊಡ್ಡ ನಾವೆಯಂತಿರುವವಳು, ಪುಣ್ಯವನ್ನು ಕೊಡುವವಳು, ಪುಣ್ಯವುಳ್ಳವಳು, ಪುಣ್ಯಸ್ವರೂಪಳು, ಪುಣ್ಯಕರವಾದ ಅಲೆಗಳುಳ್ಳವಳು, ಪರಿಪೂರ್ಣಳು, ಮಹಾಫಲವುಳ್ಳವಳು, ಸರ್ವತ್ರ ವ್ಯಾಪ್ತಳು, ನಮಸ್ಕಾರ ಮಾಡಿ ದವರ ದುಃಖವನ್ನು ನಿವಾರಿಸುವವಳು, ಭಕ್ತರಿಗೆ ಪ್ರಾಣವನ್ನೀಯುವವಳು, ಪ್ರಾಣಿಯನ್ನು ಸೃಜಿಸುವವಳು, ಪ್ರಾಣೇಶ್ವರಿಯು, ಹಿರಣ್ಯಗರ್ಭ ರೂಪಳು, ಲಕ್ಷ್ಮೀರೂಪಳು, ಮಾಯಾರೂಪಳು, ಮಹೇಶ್ವರನಿಗೆ ಅತ್ಯಂತ ಪ್ರಿಯಳು, ಸರ್ವೋತ್ಕೃಷ್ಟಳು, ಕೈವಲ್ಯ ನೀಯುವವಳು, ಸರ್ವ ಪಾಪಗಳನ್ನು ಪರಿಹರಿಸುವವಳು, ಉತ್ತಮ ಜಲವುಳ್ಳವಳು, ಉತ್ತಮಾನಂದ ಸ್ವರೂಪಳು, ಉತ್ಕೃಷ್ಟ ಫಲವುಳ್ಳವಳು, ಸ್ಥಿರಳು, ಕಾಪಾಡುವವಳು, ಪರಾಪರ ಸ್ವರೂಪಳು, ಪುರಾಣ ಪ್ರತಿಪಾದ್ಯಳು, ಸಂತೋಷಜನಕಳು, ಓಂಕಾರ ರೂಪಿಣಿಯು, ಭವಾನಿ ರೂಪಳು, ಪ್ರೇಮಯುಕ್ತಳು, ಜೀವಗಳ ಬಂಧನವನ್ನು ಪರಿಹರಿಸುವವಳು, ಪರಬ್ರಹ್ಮ ಸ್ವರೂಪಳು, ಪರಬ್ರಹ್ಮನನ್ನು ಪರಮಾನಂದವನ್ನು ಪ್ರಕಾಶಗೊಳಿಸುವವಳು, ಪ್ರಾಯಶ್ಚಿತ್ತ ರೂಪಳು, ಜಲರೂಪ ಮೋಕ್ಷವುಳ್ಳವಳು, ರಕ್ಷಣಾ ನಿರತಳು, ಪಾಪವೆಂಬ ಕಟ್ಟಿಗೆಗೆ ಕಾಡ್ಗಿಚ್ಚಿನಂತಿರುವವಳು, ಪಾಪ ನಿವಾರಣೆಯು, ನಾಮಸ್ಮರಣೆಯಿಂದಲೇ ಪಾಪವನ್ನು ಪರಿಹರಿಸುವವಳು, ಉತ್ತಮೈಶ್ವರ್ಯವನ್ನುಂಟು ಮಾಡುವವಳು, ಸ್ವಪ್ರಕಾಶ ಜ್ಞಾನಸ್ವರೂಪಳು, ವಿದೂಷಿಯು, ಕಾರ್ಯಕಾರಣ ರೂಪಳು, ಸಾಕ್ಷಾತ್ ಲಕ್ಷ್ಮೀ ಸ್ವರೂಪಳು, ಕಮಲದಂತೆ ಕಣ್ಣುಗಳುಳ್ಳವಳು, ಆಕಾರ ರೂಪ ಮರಣವಿಲ್ಲದ ಸ್ವರೂಪವನ್ನು ಭಕ್ತರಿಗೀಯುವವಳು, ಅಜ್ಞಾನ ಸ್ಪರ್ಶವಿಲ್ಲದವಳು, ಉತ್ತಮ ನಿಧಿ ರೂಪಳು, ಪವಿತ್ರಳು, ಪ್ರತ್ಯಕ್ಷ ದೇವತೆಯು, ವಿಶ್ವೇಶ್ವರನ ಪರಮಪ್ರಿಯೆಯು, ಬ್ರಹ್ಮನೇ ಆಶ್ರಯವಾಗುಳ್ಳವಳು, ವಿಷ್ಣುವಿನ ಪಾದಾರ್ಘ್ಯದಿಂದ ಹುಟ್ಟಿದವಳು, ಪದ್ಮಮಾಲೆಯುಳ್ಳವಳು, ಅತಿಶಯಾಭ್ಯಾದಯವನ್ನೀಯುವವಳು, ಪುಷ್ಟಿಯನ್ನುಂಟು ಮಾಡುವವಳು, ಸಂಸಾರ ರೋಗಕ್ಕೆ ಪಥ್ಯರೂಪವಳು, ಪ್ರಕಾಶವುಳ್ಳವಳು, ಪವಿತ್ರಗೊಳಿಸುವವಳು, ತನ್ನ ಜಲವನ್ನು ಪಾನ ಮಾಡಿದವರ ಗರ್ಭವಾಸ ದುಃಖವನ್ನು ನಾಶಗೊಳಿಸುವವಳು, ಪಾಪವೆಂಬ ಪರ್ವತವನ್ನು ಪರಿಹರಿಸುವವಳು, ಫಲದಾತ್ರಿಯು, ಫಲವನ್ನು ಕೈಯಲ್ಲಿ ಹಿಡಿದಿರುವವಳು, ವಿಕಾಸಗೊಂಡ ಕಮಲದಂತೆ ಕಣ್ಣುಗಳುಳ್ಳವಳು, ಸೀಳಲ್ಪಟ್ಟ ಪಾಪವೆಂಬ ಮಹಾಕ್ಷೇತ್ರವುಳ್ಳವಳು, ಭೋಗವತಿ ಎಂಬ ಸರ್ಪಲೋಕಕ್ಕೆ ಅಲಂಕಾರವಾಗಿರುವವಳು, ನೊರೆಯ ನೆಪದಿಂದ ನೀಗಿಸಲ್ಪಟ್ಟ ಪಾಪವುಳ್ಳವಳು, ವಿಕಾಸಗೊಂಡ ಕೈರವ ಪುಷ್ಪದ ಸುವಾಸನೆಯುಳ್ಳವಳು, ನೊರೆಯಿಂದ ಕೂಡಿದ ಶುದ್ಧ ಜಲಧಾರೆಯು, ಕಾಂತಿಯುಳ್ಳವಳು, ಫಟ್ ಶಬ್ದದಿಂದ ಹೋಗಲಾಡಿಸಲ್ಪಟ್ಟ ಪಾಪವುಳ್ಳವಳು, ಪಕ್ವಾನದಂತೆ ರುಚಿಯಾದ ನೀರುಳ್ಳವಳು, ಮಜ್ಜಿಗೆಯಂತೆ ಹಿತವಾದ ನೀರಿನಿಂದ ವಿರಾಜಿಸುವವಳು, ಸಮಸ್ತ ಜನರಿಗೂ ಮಾತೆಯು, ವಿಶ್ವೇಶ್ವರಿಯು, ಸರ್ವರೂಪಳು, ವಿಶ್ವೇಶ್ವರ ಪ್ರಿಯೆಯು, ಬ್ರಾಹ್ಮಣಹಿತಳು, ಬ್ರಹ್ಮಾದಿ ನಿರ್ಮಾಪಕಳು, ಬ್ರಹ್ಮಶಕ್ತಿ ಸ್ವರೂಪಳು, ಬ್ರಾಹ್ಮಣ ಭಕ್ತಳು, ಶುದ್ಧವಾದ ನೀರುಳ್ಳವಳು, ರಾತ್ರಿ ರೂಪಳು, ರಜೋಗುಣರಹಿತಳು, ಪಾಲಿಸಲ್ಪಟ್ಟ ಅನೇಕ ಲೋಕಗಳುಳ್ಳವಳು, ಪ್ರಪಂಚಮಿತ್ರಳು, ವಿಷ್ಣುಪಾದದಿಂದ ಹುಟ್ಟಿದವಳು, ವಿಷ್ಣುವಿನ ಸಂಬಂಧಿನಿಯು, ವೈಷ್ಣವ ಪ್ರಿಯಳು, ಮಹೇಶ್ವರನಿಗೆ ಪ್ರೀತಿಯನ್ನುಂಟು ಮಾಡುವವಳು, ಅಣಿಮಾದೈಶ್ವರ್ಯ ರೂಪಳು, ಸರ್ವ ದಿಕ್ಕಿನಲ್ಲಿಯೂ ಮುಖವುಳ್ಳವಳು, ಸಂಸಾರ ಬಂಧನರಹಿತಳು, ದೇವಲೋಕದಲ್ಲಿ ಹುಟ್ಟಿದವಳು, ತಿಳಿಯಲರ್ಹಳು,
ವೇದಾಕ್ಷರಗಳಿಂದ ಬ್ರಹ್ಮಾನಂದವೆಂಬ ರಸವನ್ನು ಸ್ರವಿಸುವವಳು, ಬ್ರಹ್ಮವಿದ್ಯಾರೂಪಳು, ವೇಗವುಳ್ಳವಳು, ನಮಸ್ಕರಿಸಲರ್ಹಳು, ದೇಹೇಂದ್ರಿಯಾದಿಗಳನ್ನು ಪರಿಣಾಮಗೊಳಿಸುವವಳು, ಬ್ರಹ್ಮಸ್ವರೂಪವನ್ನು ಪ್ರತಿಪಾದಿಸುವವಳು, ವರವನ್ನು ನೀಡುವವಳು, ಸರ್ವೋತ್ತಮಳು, ಶ್ರೇಷ್ಠಳು, ಪಾಪಶೋಧಕಳು, ವಿದ್ಯಾಧರ ಸ್ತ್ರೀಯ ರೂಪಿಣಿಯು, ಶೋಕರಹಿತಳು, ಪಕ್ಷಿಗಳ ಸಮೂಹಗಳಿಂದ ಸೇವಿಸಲ್ಪಟ್ಟವಳು, ಅಪಾರವಾದ ನೀರುಳ್ಳವಳು, ಮಹಾಬಲವುಳ್ಳವಳು, ಆಕಾಶದಲ್ಲಿರುವವಳು, ದೇವಪ್ರಿಯಳು, ಸರಸ್ವತೀ ರೂಪಳು, ವೇದಸ್ವರೂಪಿಣಿಯು, ಜ್ಞಾನಸ್ವರೂಪಿಣಿಯು, ಬ್ರಹ್ಮವಿದ್ಯಾರೂಪವಾದ ಅಲೆಗಳುಳ್ಳವಳು, ಅನೇಕ ಬ್ರಹ್ಮಾಂಡಗಳನ್ನು ವ್ಯಾಪಿಸಿದ ನೀರುಳ್ಳವಳು, ಬ್ರಹ್ಮಹತ್ಯೆಯನ್ನು ನೀಗಿಸುವವಳು, ಬ್ರಹ್ಮ ವಿಷ್ಣು ಮಹೇಶ್ವರ ರೂಪವುಳ್ಳವಳು, ಬುದ್ಧಿರೂಪಳು, ಐಶ್ವರ್ಯವನ್ನು ಹೆಚ್ಚಿಸುವವಳು, ವಿಲಾಸಿಗಳಿಗೆ ಸುಖವನ್ನು ನೀಡುವವಳು, ವೈಶ್ಯಜಾತಿಯ ಸ್ತ್ರೀರೂಪಳು, ವ್ಯಾಪಿಸುವ ಸ್ವಭಾವವುಳ್ಳವಳು, ಧರ್ಮೋತ್ಪತ್ತಿ ಕಾರಣಳು, ಮಹೇಶ್ವರನ ಮಸ್ತಕದಲ್ಲಿ ನೆಲೆಸಿರುವವಳು, ತನ್ನಲ್ಲಿ ಮೃತರಾದವರ ಪೀಡೆಯನ್ನು ನಿವಾರಿಸುವವಳು, ಪಕ್ಷಿಗಳಿಂದ ವ್ಯಾಪಿಸಲ್ಪಟ್ಟವಳು, ಅತಿನಮ್ರಳು, ಯಮುನಾ ರೂಪಳು, ವಿನಯದಿಂದ ಕೂಡಿದವಳು, ವೀಣಾವಾದನದಲ್ಲಿ ಕುಶಲಳು, ಕೊಳಲಿನ ಧ್ವನಿಯನ್ನು ಕೇಳುವುದರಲ್ಲಿ ಕುಶಲಳು, ತೇಜಸ್ಸನ್ನುಂಟು ಮಾಡುವವಳು, ಬಲವನ್ನುಂಟು ಮಾಡುವವಳು, ಬಲದಿಂದ ನಾಶಗೊಳಿಸಲ್ಪಟ್ಟ ಕಲ್ಮಶವುಳ್ಳವಳು, ಪಾಪರಹಿತಳು, ಭಯವಿಲ್ಲದವಳು, ಭೇದರಹಿತಳು, ಮಳೆಯನ್ನುಂಟು ಮಾಡುವವಳು, ಮಳೆಯನ್ನುಂಟು ಮಾಡುವ ನೀರುಳ್ಳವಳು, ಬ್ರಹ್ಮರೂಪಳು, ಬಂಧನವನ್ನು ಪರಿಹರಿಸುವವಳು, ವ್ರತಧನರೂಪಳು, ಅನೇಕ ವಿಘ್ನಗಳನ್ನು ನಾಶಗೊಳಿಸುವವಳು, ಭೀಷ್ಮಾದಿ ವಸುಗಳನ್ನು ಧರಿಸಿದವಳು, ದ್ರವ್ಯರೂಪಳು, ವಿಚಿತ್ರವಾದ ಅಂಗವುಳ್ಳವಳು, ಸೂರ್ಯರೂಪಳು, ಭವಾನಿ ಸಖೀರೂಪಳು, ಜಗತ್ತಿಗೆ ಕಾರಣಳು, ವಾಮನ ದೇವನ ಸತಿಯು, ವರವನ್ನು ಕೊಡುವವಳು, ಧರ್ಮವನ್ನಾಶ್ರಯಿಸಿದವಳು, ವಿಷ ನಿವಾರಣೆಯು, ವಿಜ್ಞಾನವೆಂಬ ಅಲೆಗಳನ್ನು ಕಾಂತಿಯನ್ನು ಧರಿಸುವವಳು, ಮಂಗಳಕರಳು, ಭೋಗವುಳ್ಳವಳು, ಮಂಗಳರೂಪಳು, ಶಿವಪತ್ನಿಯು, ಪ್ರಾಣಿಗಳನ್ನು ಸೃಜಿಸುವವಳು, ಪ್ರಾಣಿಗಳನ್ನು ಹೊರೆಯುವವಳು, ಭಯ ನಿವಾರಕಳು, ಭಕ್ತರ ಬಡತನವನ್ನು ಪರಿಹರಿಸುವವಳು, ಭೋಗ ಮೋಕ್ಷಗಳನ್ನು ಕೊಡುವವಳು, ನಕ್ಷತ್ರ ನಿಯಾಮಕಳು, ಭಕ್ತರಿಗೆ ಸ್ವರ್ಗ ಮೋಕ್ಷಗಳನ್ನು ನೀಡುವವಳು, ಭಗೀರಥನಿಂದ ಭೂಲೋಕಕ್ಕೆ ತರಲಾದವಳು, ತೇಜಸ್ಸುಳ್ಳವಳು, ಅದೃಷ್ಟರೂಪಳು, ಪಾತಾಳಗಾಮಿನಿಯು, ಕಾಪಾಡುವವಳು, ಶಿವಸತಿಯು, ಸಂಸಾರ ನಾಶಕಳು, ಐಶ್ವರ್ಯವನ್ನು ಅನುಗ್ರಹಿಸುವವಳು, ಐಶ್ವರ್ಯವನ್ನು ಅನುಗ್ರಹಿಸುವವಳು, ಶಿವನ ಮನೋ ಅಭಿಪ್ರಾಯವನ್ನು ಅರಿತವಳು, ಭೂತ ಭವಿಷ್ಯತ್ ವರ್ತಮಾನಗಳಿಗೆ ನಾಯಕಿಯು, ಭ್ರಾಂತಿ ಜ್ಞಾನವನ್ನು ಪರಿಹರಿಸುವವಳು, ಬ್ರಹ್ಮಾಂಡ ಮಂಡಲವನ್ನು ಭೇದಿಸುವವಳು, ಬಹುವಾಗಿ ಇಷ್ಟಾರ್ಥಗಳನ್ನು ನೀಡುವವಳು, ಭಕ್ತಿಯಿಂದ ಸುಖವನ್ನು ಹೊಂದಲು ಶಕ್ಯಳು, ಶುಭದೃಷ್ಟಿಯುಳ್ಳವರಿಗೆ ಪ್ರತ್ಯಕ್ಷಳಾಗುವವಳು, ಭಕ್ತರ ತೊಂದರೆಗಳನ್ನು ನಾಶಗೊಳಿಸುವವಳು, ಭಕ್ಷ್ಯ ಭೋಜನಗಳಿಂದ ಸುಖವನ್ನು ಕೊಡುವವಳು, ಮೋಕ್ಷಾರ್ಥಿಗಳಿಂದ ಯಾಚಿಸಲರ್ಹಳು, ಸನ್ಯಾಸಿಗಳಿಗೆ ಜನನಿ ಸ್ವರೂಪಳು, ಪದಾರ್ಥಗಳು ಮತ್ತು ಅವುಗಳ ಆಭಾರ ರೂಪಳು, ಸ್ವರ್ಗಗಂಗೆಯು, ಅತ್ಯಾನಂದ ರೂಪಳು, ಮಾತೆಯು, ಮುಕ್ತಿನದಿಯು, ಮಹಾಭ್ಯುದಯುಳ್ಳವಳು, ಮಧುರ ಜಲವುಳ್ಳವಳು, ಮಹಾಪುಣ್ಯಸ್ವರೂಪಳು, ಸಂತೋಷಕ್ಕೆ ಆಶ್ರಯಳು, ಮುನಿಗಳಿಂದ ಸ್ತುತಿಸಲ್ಪಟ್ಟವಳು, ಅಜ್ಞಾನವನ್ನು ಪರಿಹರಿಸುವವಳು, ಮಹಾತೀರ್ಥರೂಪಳು, ಸಿಹಿಯಾದ ನೀರನ್ನು ಸ್ರವಿಸುವವಳು, ವಿಷ್ಣು ಪತ್ನಿಯು, ಪ್ರಣಯ ಕೋಪವುಳ್ಳವಳು, ಪೂಜ್ಯಳು, ಅಭಿಲಾಷೆಯ ದಾರಿಯನ್ನು ಮೀರಿದವಳು, ಮೋಕ್ಷವನ್ನೀಯುವ ಜ್ಞಾನವನ್ನು ಕೊಡುವವಳು, ಅತ್ಯಂತ ಭಾಗ್ಯವುಳ್ಳ ಜನರಿಂದ ಮಾತ್ರವೇ ಆಶ್ರಯಿಸಲ್ಪಟ್ಟವಳು, ಅತಿ ವೇಗವುಳ್ಳವಳು, ಪವಿತ್ರಳು, ಉತ್ಸವವುಳ್ಳವಳು, ಮಹಾತ್ಮ್ಯಗಳಿಂದ ಭೂಷಿಸಲ್ಪಟ್ಟವಳು, ಅತಿಶಯ ಪ್ರಭಾವವುಳ್ಳವಳು, ಪರಿಚ್ಛೇದರಹಿತಳು, ಮೀನಿನಂತೆ ಚಂಚಲವಾದ ಕಣ್ಣುಗಳುಳ್ಳವಳು, ಅತ್ಯಂತ ಕಾರುಣ್ಯಪೂರ್ಣಳು, ಅತ್ಯಂತ ವೃದ್ಧಿಯುಳ್ಳವಳು, ಮಹೋತ್ಪಲವುಳ್ಳವಳು, ಪ್ರತ್ಯಕ್ಷ ಶರೀರಣಿಯು, ಮುಕ್ತಿರೂಪ ಸುಂದರಿಯು, ಸ್ತ್ರೀಯು,
ಮಾಣಿಕ್ಯರತ್ನ ಭೂಷಿತಳು, ಮುತ್ತಿನ ಸಮೂಹಗಳಿಂದ ಅಲಂಕಾರಗೊಂಡವಳು, ಮನಸ್ಸನ್ನು ಕಣ್ಣುಗಳನ್ನು ಸಂತೋಷಗೊಳಿಸುವವಳು, ಮಹಾಪಾತಕಗಳ ಸಮೂಹಗಳನ್ನು ನಾಶಗೊಳಿಸುವವಳು, ಮಹೇಶ್ವರನ ಅರ್ಧಾಂಗಿಯು, ದೊಡ್ಡ ಅಲೆಗಳುಳ್ಳವಳು, ಮುಕ್ತಿಯು, ಮಹಾದೇವಿಯು, ಮನಸ್ಸನ್ನು ಶುದ್ಧಿಗೊಳಿಸುವವಳು, ಅತಿಶಯ ಪುಣ್ಯದಿಂದ ಮಾತ್ರವೇ ಹೊಂದಲರ್ಹಳು, ಮಾಯೆ ಎಂಬ ಕತ್ತಲೆಗೆ ಬೆಳದಿಂಗಳು, ಬ್ರಹ್ಮವಿದ್ಯಾ ಸ್ವರೂಪಿಣಿಯು, ಮಹಾಮಾಯ ರೂಪಿಣಿಯು, ಬ್ರಹ್ಮಾಕಾರ ಬುದ್ಧಿ ರೂಪಳು, ಮಹೌಷಧ ರೂಪಳು, ವೈಜಯಂತಿಯ ಮಾಲೆಯನ್ನು ಧರಿಸಿದವಳು, ಪುರುಷಾರ್ಥ ಚತುಷ್ಟಿಯನ್ನು ಹೊಂದಲು ಕಾರಣಳು, ವಾಸುಕಿಯೇ ಮೊದಲಾದ ಸರ್ಪಗಳನ್ನೇ ಒಡವೆಯನ್ನಾಗಿ ಉಳ್ಳವಳು, ಮಹಾಮೋಹವನ್ನು ಪರಿಹರಿಸುವವಳು, ಮಹಾಮಂಗಳಕ್ಕೂ ಮಂಗಳಕರಳು, ಸೂರ್ಯಮಂಡಲದಲ್ಲಿ ಸಂಚರಿಸುವವಳು, ಮಹಾಲಕ್ಷ್ಮೀ ಸ್ವರೂಪಳು, ಮದರಹಿತಳು, ಕೀರ್ತಿಯುಳ್ಳವಳು, ಕೀರ್ತಿಕರಳು, ಯೋಗಗಮ್ಯಳು, ಯುಕ್ತಾತ್ಮರಿಂದ ಸೇವಿತಳು, ಯೋಗಸಿದ್ಧಿಯನ್ನು ಕೊಡುವವಳು, ಪೂಜ್ಯಳು, ಯಜ್ಞೇಶನಿಂದ ವ್ಯಾಪ್ತಳು, ಯಜ್ಞಾಭಿಮಾನಿ ದೇವತೆಯು, ಯಜ್ಞಫಲವನ್ನು ಕೊಡುವವಳು, ಪೂಜಾರ್ಹಳು, ಕೀರ್ತಿಯನ್ನುಂಟು ಮಾಡುವವಳು, ಜಿತೇಂದ್ರಿಯರಿಂದ ಸೇವಿತೆಯಾದವಳು, ಯೋಗ ಕಾರಣಳು, ಯೋಗಿನಿಗಳ ರೂಪಳು, ಬ್ರಹ್ಮಾತ್ಮೈಕ್ಯ ಜ್ಞಾನಪ್ರದಳು, ಯೋಗಾಜ್ಞವನ್ನು ಕೊಡುವವಳು, ಜಿತೇಂದ್ರಿಯಳು, ಯಮಾದ್ಯಷ್ಟಾಂಗ ಯೋಗ ಸಹಿತಳು, ನಿವಾರಿಸಲ್ಪಟ್ಟ ಪಾಪ ಸಂಚಾರವುಳ್ಳವಳು, ಯಮಲೋಕವನ್ನು ತಡೆಯುವವಳು, ಜನ್ಮ ಮರಣಗಳನ್ನು ನಿವಾರಿಸುವವಳು, ಪೀಡೆ ಎಂಬ ನಾಮವನ್ನೇ ಪರಿಹರಿಸುವವಳು, ಚಂದ್ರಕಾಂತಿಯಂತೆ ನಿರ್ಮಲವಾದ ನೀರುಳ್ಳವಳು, ಯುಗಧರ್ಮರಹಿತಳು, ರೇವತೀ ರೂಪಳು, ಸುಖವನ್ನುಂಟು ಮಾಡುವವಳು, ಮನೋಹರಳು, ರತ್ನಗರ್ಭೆಯು, ಲಕ್ಷ್ಮೀರೂಪಳು, ಕಾಮಪತ್ನಿ ಸ್ವರೂಪಳು, ಸಮುದ್ರರಾಜನಿಗೆ ಪ್ರೀತಿಪಾತ್ರಳು, ಬ್ರಹ್ಮಜ್ಞಳು, ಬ್ರಹ್ಮರೂಪಿಣಿಯು, ರತ್ನಮಯ ಸೌಧಗಳುಳ್ಳವಳು, ಮನೋಹರವಾದ ಅಲೆಗಳುಳ್ಳವಳು, ರತ್ನದಂತೆ ಕಾಂತಿಯುಳ್ಳವಳು, ರುದ್ರಪತ್ನಿಯು, ರಾಗದ್ವೇಷಗಳನ್ನು ಪರಿಹರಿಸುವವಳು, ಕಣ್ಮನಸ್ಸುಗಳನ್ನು ಸಂತೋಷಗೊಳಿಸುವವಳು, ಉತ್ತಮ ಸ್ತ್ರೀರೂಪಳು, ಸುಂದರಿಯು, ಸಂಸಾರ ರೋಗಗ್ರಸ್ತರಿಗೆ ಜೀವನೌಷಧದಂತಿರುವವಳು, ಪ್ರೀತಿಯನ್ನುಂಟು ಮಾಡುವವಳು, ಸಂತೋಷಗೊಳಿಸುವವಳು, ಲಕ್ಷ್ಮಿಗೆ ಪ್ರಿಯಳು, ಮನೋಹರಳು, ಸಂಸಾರ ರೋಗವನ್ನು ನಿವಾರಿಸುವವಳು, ರಾಜಹಂಸಗಳುಳ್ಳವಳು, ರತ್ನಗಳುಳ್ಳವಳು, ಪ್ರಕಾಶಿಸುವ ಅಲೆಗಳ ಸಮೂಹಗಳುಳ್ಳವಳು, ಮನೋಹರವಾದ ರೇಖೆಗಳುಳ್ಳವಳು, ರೋಗಿಗಳಿಗೆ ಶತ್ರುವು, ರೋಗದಲ್ಲಿ ಕೋಪವುಳ್ಳವಳು, ಹುಣ್ಣಿಮೆಯ ರೂಪಳು, ದರಿದ್ರ ಪೀಡೆಯನ್ನು ನಿವಾರಿಸುವವಳು, ಸುಂದರಳು, ದುಂಬಿಗಳಿಂದ ದನಿಗೈಯುವವಳು, ಸೃಷ್ಟ್ಯಾದಿಚ್ಛ ರೂಪ ರಾಗ ಉಳ್ಳವಳು, ಕೈವಲ್ಯವನ್ನು ಪ್ರಕಟಿಸುವವಳು, ಸೌಂದರ್ಯ ಮತ್ತು ಅಂಗಸೌಷ್ಠ್ಯಗಳಿಗೆ ಆಶ್ರಯಳು, ಲೋಕಗಳನ್ನು ಸೃಜಿಸುವವಳು, ಜನವಂದ್ಯಳು, ಅಲುಗಾಡುವ ಅಲೆಗಳ ಸಮೂಹವುಳ್ಳವಳು, ಸೃಷ್ಟ್ಯಾದಿ ಲೀಲೆಯುಳ್ಳವಳು, ಲೋಕಗಳಿಗೆ ಆಶ್ರಯಳು, ಜನರ ಕಣ್ಣಿಗೆ ಬೆಳದಿಂಗಳಂತಿರುವವಳು, ಶಾಸ್ತ್ರಕಾರಣಳು, ವಿಷಯಾಸಕ್ತ ಜನರಂತೆ ಕಾಂತಿಯುಳ್ಳವಳು, ಸ್ವಲ್ಪ ವೇಗವುಳ್ಳವಳು, ಲಾಘವವನ್ನು ಪರಿಹರಿಸುವವಳು, ಕುಣಿಯುತ್ತಿರುವ ಅಲೆಗಳೆಂಬ ಕೈಗಳುಳ್ಳವಳು, ಮನೋಹರಳು, ತಾಳ ಲಯಕ್ರಮದಿಂದ ಹರಿಯುವವಳು, ಲೋಕಗಳಿಗೆಲ್ಲ ಹಿತವನ್ನುಂಟು ಮಾಡುವವಳು, ಲೋಕವನ್ನು ಸೃಜಿಸುವವಳು, ಲೋಕೋತ್ತರ ಗುಣಗಳಿಂದ ಶ್ರೇಷ್ಠಳು, ಮೂರು ಲೋಕಗಳಿಗೂ ಹಿತವನ್ನುಂಟು ಮಾಡುವವಳು, ಲೋಕರೂಪಳು, ಲಕ್ಷ್ಮೀರೂಪಳು, ಸತ್ಯಜ್ಞಾನಾನಂದ ಲಕ್ಷಣಗಳಿಂದ ಕೂಡಿರುವವಳು, ಭಗವತ್ ಕ್ರೀಡಾರೂಪಳು, ಮೋಕ್ಷವನ್ನು ತೋರಿಸುವವಳು, ಲಾವಣ್ಯವೆಂಬ ಅಮೃತವನ್ನು ಸುರಿಸುವವಳು, ಇಂದ್ರನಿಂದ ಸ್ತುತಿಸಲಾದವಳು, ಬಂಜೇತನವನ್ನು ನಿವಾರಿಸುವವಳು, ವಾಸುದೇವನ ಪಾದಧೂಳಿಯಿಂದ ಅಪಹರಿಸುವವಳು, ಇಂದ್ರನ ವಜ್ರಾಯುಧವನ್ನು ನಿವಾರಿಸುವವಳು, ಮಂಗಳ ಉಳ್ಳವಳು, ಶುಭಫಲಗಳುಳ್ಳವಳು, ಶಾಂತಿರೂಪಳು, ಶಂತನು ಪತ್ನಿಯು, ಶೂಲಧಾರಿಣಿಯು, ಶಿಶುವಿನ ವಯಸ್ಸುಳ್ಳವಳು, ಶೀತಲ ಜಲವುಳ್ಳವಳು, ಕಾಂತಿಮತಿಯು,
ಸತ್ಸ್ವಭಾವವುಳ್ಳವಳು, ನಾಶಗೊಳಿಸಲ್ಪಟ್ಟ ಸಮಸ್ತ ಪಾಪವುಳ್ಳವಳು, ಆಶ್ರಯಿಸಲು ಯೋಗ್ಯಳು, ಮೋಕ್ಷವನ್ನೀಯುವಳು, ಸದಾಚಾರ ಸಂಪನ್ನಳು, ಸ್ಕಂದಜನನಿಯು, ಶಕ್ತಿರೂಪಳು, ಚಂದ್ರನಂತೆ ಆಹ್ಲಾದವನ್ನುಂಟು ಮಾಡುವವಳು, ಯಮನಿಗೆ ಅಭಿಮತಳು, ಅಜ್ಞಾನನಾಶಕಳು, ಯಮನ ಮಾರ್ಗವನ್ನು ತಡೆಯುವವಳು, ಶಿವನಿಗೆ ಪರಮವಲ್ಲಭಳು, ಪವಿತ್ರಳು, ಪಾವಿತ್ರ್ಯವನ್ನುಂಟು ಮಾಡುವವಳು, ಅವಧಿಭೂತಳು, ವಿಷ್ಣುಪಾದ ಸಂಚಾರಳು, ಶ್ರೀನಿವಾಸ ಸ್ವರೂಪಳು, ಅಸ್ತಿಕೈರೂಪಳು, ಸಂಪತ್ತುಳ್ಳವಳು, ಆಶ್ರಯಭೂತಳು, ಮಂಗಳಕರ ನೀಯುವವಳು, ಶುದ್ಧ ವಿದ್ಯಾರೂಪಳು, ಮಂಗಳಕರವಾದ ಸುಳಿಯುಳ್ಳವಳು, ಆನಂದ ಜ್ಞಾನವುಳ್ಳವಳು, ವೇದಸ್ತುತಳು, ಪಾಪನಾಶಕಳು, ವ್ಯಾಧಸ್ತ್ರೀರೂಪಳು, ಮೃಗಪತ್ನಿ ರೂಪವನ್ನು ಧರಿಸಿದವಳು, ಶ್ಮಶಾನವನ್ನು ಶೋಧಿಸುವವಳು, ಶಾಂತ ಸ್ವಭಾವಳು, ಶಾಶ್ವತಳು, ಬ್ರಹ್ಮನಿಂದ ಸ್ತುತಿಸಲ್ಪಟ್ಟವಳು, ಪ್ರಕಾಶಿಸುವವಳು, ಭತ್ತದ ಕಾಂತಿಯಿಂದ ಕೂಡಿದವಳು, ಸ್ಕಂದರೂಪ ಗರ್ಭವನ್ನು ಧರಿಸಿದವಳು, ಶ್ಲಾಘ್ಯ ಚರಿತ್ರಳು, ಸಮಸ್ತ ಪಾಪಗಳನ್ನು ಪರಿಹರಿಸುವವಳು, ಐಶ್ವರ್ಯಾದಿ ಷಡ್ಗುಣಗಳಿಂದ ಕೂಡಿರುವವಳು, ಷಡಾಂಗಗಳುಳ್ಳ ಶ್ರುತಿರೂಪಳು, ನಪುಂಸಕತ್ವವನ್ನು ನಿವಾರಿಸುವ ನೀರುಳ್ಳವಳು, ಒಟ್ಟುಗೂಡುವ ಅನೇಕ ನದಿಗಳುಳ್ಳವಳು, ನದಿಗಳಲ್ಲಿ ಶ್ರೇಷ್ಠಳು, ನಾಗಮಾತೆಯು, ಒಳ್ಳೆಯ ಕಾಂತಿಯುಳ್ಳವಳು, ದೇವನದಿಯು, ಸ್ವರ್ಗನದಿಯು, ಸಕಲ ದುಃಖಗಳನ್ನು ನಾಶಗೊಳಿಸುವವಳು, ಸಮಸ್ತ ರೋಗಗಳಿಗೂ ಮಹಾ ಔಷಧದಂತಿರುವವಳು, ಸೇವಿಸಲರ್ಹಳು, ಅಣಿಮಾಸಿದ್ಧಿ ರೂಪಳು, ಪತಿವ್ರತೆಯು, ಪುರುಷ ಸೂಕ್ತಾದಿ ಸೂಕ್ತ ರೂಪಳು, ಸ್ಕಂದಜನನಿಯು, ಸರಸ್ವತೀ ರೂಪಳು, ಸಂಪದ್ರೂಪವಾದ ಅಲೆಗಳುಳ್ಳವಳು, ಸ್ತುತಿಸಲರ್ಹಳು, ಶಿವನ ಮಸ್ತಕದಲ್ಲಿ ನೆಲೆಸಿರುವವಳು, ತನ್ನ ತೀರದ ವಾಸವನ್ನು ಕರುಣಿಸುವವಳು, ಒಳ್ಳೆಯ ಕೀರ್ತಿಯುಳ್ಳವಳು, ಸುಖವನ್ನು ಕೊಡುವವಳು, ಹೆಂಗಸರಿಗೆ ಸೌಭಾಗ್ಯವನ್ನು ನೀಯುವವಳು, ಸ್ವರ್ಗಕ್ಕೆ ಎಣೆಯಂತಿರುವವಳು, ಸೂಕ್ಷ್ಮಳು, ಪಿತೃಪತ್ನಿ ಮಂತ್ರರೂಪಳು, ಸ್ವಾಹಾರೂಪಳು, ಅಮೃತಕ್ಕೆ ಸಮಾನವಾದ ಜಲವುಳ್ಳವಳು, ಸಮುದ್ರ ರೂಪಳು, ಸ್ವರ್ಗವನ್ನು ದೊರಕಿಸುವವಳು, ಪಾಪಶತ್ರುವು, ಸ್ಮರಿಸಿದವರ ಪಾಪವನ್ನು ನಿವಾರಿಸುವವಳು, ಸೀತಾರೂಪಳು, ಸಂಸಾರ ಸಮುದ್ರವನ್ನು ದಾಟಿಸುವವಳು, ಸೌಭಾಗ್ಯ ಸುಂದರಿಯು, ಬ್ರಹ್ಮಜ್ಞಾನ ರೂಪಳು, ಸಕಲ ಶಕ್ತಿ ಸಹಿತಳು, ಶಿವಪತ್ನಿಯು, ಇಂದ್ರಿಯ ನಿಯಮಗಳು, ಹಂಸ ರೂಪವನ್ನು ಧರಿಸುವವಳು, ಸುವರ್ಣಮಯಳು, ನಾಶಗೊಳಿಸಲ್ಪಟ್ಟ ಪಾಪ ಸಮೂಹವುಳ್ಳವಳು, ಹಿತವನ್ನು ಉಂಟು ಮಾಡುವವಳು, ಶೃಂಗಾರ ಭಾರ ರೂಪಳು, ಅನಾಯಾಸದಿಂದ ಪಾಪವನ್ನು ನಿವಾರಿಸುವವಳು, ಶೃಂಗಾರ ಭಾವರೂಪವಳು, ಕಲ್ಯಾಣಪ್ರದಳು, ಪಾಪವನ್ನು ಪರಿಹರಿಸಿದವಳು, ದುಷ್ಟ ಸಂಹಾರಕಳು, ಭೂಮಿ ರೂಪಳು. ಹೀಗೆ ಅಗಸ್ತ್ಯನೇ ಇದನ್ನು ಸ್ಕಂದರು ಅಗಸ್ತ್ಯರು ಹೇಳ್ತಾರೆ. ಈ ಸಹಸ್ರನಾಮವನ್ನು ಪಠಿಸಿದರೆ ಗಂಗಾ ಸ್ನಾನದ ಸಂಪೂರ್ಣ ಫಲ ಪಡಿಬಹುದು ಅಂತ ಹೇಳಿ ಈ ಸ್ತೋತ್ರದ ಫಲಶ್ರುತಿಯನ್ನು ಅವರು ಹೇಳ್ತಾರೆ. ಈ ಸ್ತೋತ್ರವನ್ನು ತ್ರಿಕಾಲದಲ್ಲಿ ಜಪಿಸಿದರೆ ನಮಗೆ ಯಜ್ಞ ದೀಕ್ಷೆಗಳ ಸಮಸ್ತ ಫಲ ಸಿಗುತ್ತೆ. ಆಮೇಲೆ ಎಲ್ಲ ವ್ರತಾಚರಣೆಗಳು ಮಾಡಿದರೆ ಯಾವ ಫಲ ಸಿಗುತ್ತಲ್ಲ ಆ ಫಲನೂ ಇದರಲ್ಲಿ ಸಿಗುತ್ತೆ. ಯಾವುದಾದ್ರೂ ಕೆರೆಯಲ್ಲಿ ಅಥವಾ ಎಲ್ಲರೂ ನೀರಿರುವಂಥದ್ರಲ್ಲಿ ನಾವು ಈ ಸ್ತೋತ್ರವನ್ನು ಹೇಳ್ತಾ ಸ್ನಾನ ಮಾಡಿದರೆ ನಮಗೆ ಗಂಗೆಯ ಸ್ನಾನದ ಫಲ ಸಿಗುತ್ತೆ. ಹಾಗೆಯೇ ನಾವು ಏನು ಬಯಸಿ ಮಾಡ್ತೀವಲ್ಲ, ನಮ್ಮ ಕಾಮನೆಗಳು ಅಥವಾ ಮೋಕ್ಷ ಬಯಸಿನೋ ಏನು ಬಯಸಿ ಕೇಳ್ತೀವಲ್ಲ ಅದೆಲ್ಲ ನಮಗೆ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ ಕುಮಾರಸ್ವಾಮಿ ಅಗಸ್ತ್ಯರಿಗೆ ಹೇಳ್ತಾ ಇದ್ದಾರೆ. ಶುದ್ಧ ಮನಸ್ಸಿನಿಂದ ಇದನ್ನು 1 ವರ್ಷದ ಕಾಲ ತ್ರಿಕಾಲದಲ್ಲಿ ಪಠಿಸಿದರೆ, ತ್ರಿಕಾಲ ಅಂತಂದರೆ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಈ 3 ಹೊತ್ತು ಪಠಿಸಿದರೆ ಅವರಿಗೆ ಖಂಡಿತವಾಗಿಯೂ ಒಂದು ಮಗು ಹುಟ್ಟುತ್ತೆ, ಅದು ಪುತ್ರ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ. ಈ ಗಂಗಾ ಸಹಸ್ರನಾಮವನ್ನು ಶ್ರದ್ಧೆಯಿಂದ ಜಪಿಸಿದರೆ ಅಕಾಲ ಮರಣ ಇರಲ್ಲ, ಅಗ್ನಿಯಿಂದ ಪ್ರಮಾದಗಳಿರಲ್ಲ, ಆಮೇಲೆ ಕಳ್ಳರ ಭಯ ಇರುವುದಿಲ್ಲ. ಯಾರು ಬ್ರಹ್ಮಹತ್ಯೆಯನ್ನು ಮಾಡಿರ್ತಾರೋ
ಮದ್ಯಪಾನ ಮಾಡ್ತಾರೋ, ಆಮೇಲೆ ಬಂಗಾರನ ಕದೀತಾರೋ, ಗುರುಪತ್ನಿ ಗಮನವನ್ನು ಮಾಡ್ತಾರೋ, ಆಮೇಲೆ ಈ 4 ಮಾಡಿದವ್ರ ಸಹವಾಸದಲ್ಲಿ ಯಾರಿರ್ತಾರೋ, ಅಂದರೆ ಇವು 5 ಪಂಚಮಹಾಪಾತಕಗಳು ಅಂತ ಹೇಳ್ತಾರೆ. ಇವನ್ ಮಾಡಿದವರು, ಮತ್ತು ಮಾತಾಪಿತೃಗಳನ್ನು ಮತ್ತು ಶಿಶುಗಳನ್ನು ಕೊಂದವರು, ವಿಶ್ವಾಸಘಾತಕರು, ಆಮೇಲೆ ವಿಷವನ್ನು ಕೊಟ್ಟವರು, ಕೃತಜ್ಞಹೀನರು, ಮಿತ್ರಘಾತಕರು, ಬೆಂಕಿಯನ್ನು ಹಚ್ಚಿದವರು, ಗೋಹತ್ಯೆ ಮಾಡಿದವರು, ಗುರು ದ್ರವ್ಯವನ್ನು ಅಪಹರಿಸಿದವರು, ಅಂದರೆ ಗುರುಗಳ ಆಶ್ರಮದಲ್ಲಾಗಲಿ ಗುರುವಿನ ಸಾಮಾನುಗಳನ್ನಾಗಲಿ ಯಾರು ಕಳ್ಳತನ ಮಾಡಿದರೆ ಅಂಥ ಮಹಾಪಾತಕಗಳು ಶ್ರದ್ಧೆಯಿಂದ ಈ ಗಂಗಾ ಸಹಸ್ರನಾಮವನ್ನು ಜಪಿಸಿದರೆ ಅವರು ಪಾಪದಿಂದ ಮುಕ್ತರಾಗ್ತಾರೆ ಅಂತ ಹೇಳಿ ಕುಮಾರಸ್ವಾಮಿ ಅಗಸ್ತ್ಯರಿಗೆ ಹೇಳ್ತಾರೆ. ಈ ಸ್ತೋತ್ರದಲ್ಲಿ ಇನ್ನೊಂದು ವಿಶೇಷ ಏನಂದರೆ, ಯಾರಿಗೆ ಅಂದರೆ ಸಂಶಯದಿಂದ ಇರ್ತಾರೋ, ಅಂದರೆ ಏನು ಬಿಡು ಇದನ್ನು ಓದೋದ್ರಿಂದ ಏನು ಬರುತ್ತೆ ಅಂತ, ಬರುತ್ತೆ ನಿಜವಾಗ್ಲೂ ಇಷ್ಟೊಂದೆಲ್ಲ ಹೇಳ್ತಾ ಇದ್ದಾರಲ್ಲ ಸಾಧ್ಯನಾ ಅಂತ ಏನು ಸಂಶಯ ಇರುತ್ತೋ, ಆಮೇಲೆ ಈ ಧರ್ಮದ ಬಗ್ಗೆ ದ್ವೇಷನ ಇಟ್ಕೊಂಡಿರ್ತಾರೆ, ಎಲ್ಲ ಸುಳ್ಳು, ಇವನ್ನೆಲ್ಲ ಏನು ಅಲ್ಲ, ಯಾವ ದೇವರು ಇಲ್ಲ, ಯಾವ ದಿಂಡ್ರು ಇಲ್ಲ ಅಂತ ಹೇಳಿ ಒಂದು ಧರ್ಮದಲ್ಲಿ ಒಂದು ದ್ವೇಷನ ಇಟ್ಕೊಂಡಿರ್ತಾರೋ, ಆಮೇಲೆ ತಮ್ಮದೇ ಒಂದು ಅಹಂಕಾರದಲ್ಲಿ ಇದ್ಕೊಂಡು ಡಂಬಾಚಾರಿಗಳೇನಿರ್ತಾರಲ್ಲೋ ಅಂಥವರು ಸಹ ಇದನ್ನು ಓದಿದರೆ ಪಾವನರಾಗ್ತಾರೆ. ಕಾಮಕ್ರೋಧಗಳನ್ನು ಬಿಟ್ಟು ಜ್ಞಾನಿಗೆ ಯಾವ ಫಲ ಸಿಗುತ್ತೋ ಆ ಫಲ ಇವ್ರಿಗೆ ಸಿಗುತ್ತೆ ಅಂತ ಹೇಳ್ತಾರೆ. ಆಮೇಲೆ ಇದನ್ನು 1 ಸಾರಿ ಓದಿದ್ರೂ ಸಹ ಇದು 10,000 ಗಾಯತ್ರಿ ಮಾಡಿದಕ್ಕೆ ಸಮ ಆಗುತ್ತೆ. ಆಮೇಲೆ ಇದನ್ನು ವೇದಾಧ್ಯಯನ ಮಾಡಿದಂಥ ಬ್ರಾಹ್ಮಣನಿಗೆ ಗೋದಾನ ಮಾಡಿದರೆ ಏನು ಫಲ ಸಿಗುತ್ತಲ್ಲ ಅದು ಈ ಸ್ತೋತ್ರವನ್ನು ಓದಿದರೆ ಸಿಗುತ್ತೆ. ಅಕಸ್ಮಾತ್ 1 ವರ್ಷದಷ್ಟು ನಾವು ಕಾಲ ಇದನ್ನು 3 ಬಾರಿ ಅಂದರೆ ತ್ರಿಕಾಲದಲ್ಲಿ ಜಪ ಮಾಡಿದರೆ, ಮರಣಕಾಲದಲ್ಲಿ ಗುರು ಸೇವೆ ಮಾಡಿದರೆ ಯಾವ ಫಲ ಸಿಗುತ್ತಲ್ಲ, ಗುರು ಸೇವೆ ಮಾಡ್ತಾ ಮಾಡ್ತಾ ಮರಣ ಹೊಂದಿದರೆ ಯಾವ ಫಲ ಸಿಗುತ್ತಲ್ಲ ಆ ಫಲ ಇದನ್ನು 1 ವರ್ಷ ಮಾಡಿದರೆ ನಮಗೆ ಸಿಗುತ್ತೆ, ಅದು ತ್ರಿಕಾಲದಲ್ಲಿ. ಮತ್ತು 6 ತಿಂಗಳ ಕಾಲ 3 ಸಂಧ್ಯೆಗಳಲ್ಲಿಯೂ ಇದನ್ನು ಪಠನೆ ಮಾಡಿದರೆ ವೇದ ಪಾರಾಯಣದ ಫಲ ಸಿಗುತ್ತೆ. ಯಾಕಂದರೆ ಎಲ್ಲರಿಗೂ ವೇದ ಓದಲಿಕ್ಕೆ ಬರೋದಿಲ್ಲ, ಅಂಥವ್ರಿಗೂ ಸಹ ಆ ವೇದ ಪಾರಾಯಣದ ಈ ಫಲ ಏನಿದೆಯೋ ಆ ಫಲ 6 ತಿಂಗಳ ಕಾಲ 3 ಸಂಧ್ಯೆಯಲ್ಲಿ ಮಾಡಿದರೆ ಸಿಗುತ್ತೆ. ಆಮೇಲೆ ಈ ಗಂಗಾ ಸ್ತೋತ್ರವನ್ನು ಪ್ರತಿದಿನ ಪಠಿಸೋದ್ರಿಂದ ಅವನು ಶಿವಭಕ್ತನೋ ಅಥವಾ ವಿಷ್ಣು ಭಕ್ತನೋ ಆಗೇ ಬಿಡ್ತಾನೆ. ನಾವು ಯಾರ್ದು ಭಕ್ತರೆಲ್ಲ ಸುಮ್ಮನೆ ಓದ್ತಾ ಇದ್ದೀವಿ ಅಂದರೂ ಸಹ ಅವನಿಗೆ ಅತಿಯಾದ ಒಂದು ಶಿವಭಕ್ತಿ ಉಂಟಾಗುತ್ತೆ ಅಥವಾ ವಿಷ್ಣು ಭಕ್ತಿ ಉಂಟಾಗುತ್ತೆ. ಆಮೇಲೆ ಪ್ರತಿದಿನ ಓದೋರಿಗೆ ಇದನ್ನು ಅವರಿಗೆ ಗಂಗಾದೇವಿಯ ಹತ್ರನೇ ವಾಸ ಮಾಡ್ತಿರುವಂಥ ಪುಣ್ಯ ಸಿಗುತ್ತೆ. ಆಮೇಲೆ ಯಾರಿದು ನೋಡ್ತಾರೋ ಅವರೆಲ್ಲ ಎಲ್ಲರಿಗೂ ಪೂಜ್ಯರಾಗಿ ಕಾಣ್ತಾರೆ. ಆಮೇಲೆ ಏನೇ ಕಾರ್ಯಗಳನ್ನು ಮಾಡಿದರೂ ಜಯಶೀಲರಾಗಿ ಸುಖವನ್ನು ಹೊಂದುತ್ತಾರೆ ಅಂತ ಹೇಳ್ತಾರೆ. ಯಾರು ಗಂಗೆಯ ಭಕ್ತಿಯನ್ನು ಮಾಡ್ತಾ ಇರ್ತಾರಲ್ಲೋ ಅಂದರೆ ಗಂಗಾ ಭಕ್ತನ, ಅವನನ್ನು ನಾವು ತೃಪ್ತಿ ಮಾಡಿದರೂ ಸಹ ಗಂಗೆ ತೃಪ್ತಿ ಆಗ್ತಾಳೆ. ಈ ಸ್ತೋತ್ರವನ್ನು ಯಾವುದ ಆಸೆ ಇಲ್ದಲೇ ಅಥವಾ ಏನೋ ಒಂದು ಸಂಕಲ್ಪ ಇಲ್ದಲೇ ಯಾರು ಇದನ್ನು ಕೇಳ್ತಾರೋ ಅಥವಾ ಓದ್ತಾರೋ ಅಥವಾ ಹೇಳ್ತಾರೋ ಅವರು ಮಾಡಿರೋಂಥ ಅಂದರೆ ಮನಸ್ಸು, ವಾಕು, ಆಮೇಲೆ ಕಾಯ, ಈ 3 ವಿಧವಾದ ಪಾಪಗಳೇನಿದಾವಲ್ಲ, ನಾವು ದಶಹರ ಅಂತ ಹೇಳಿದ್ವಲ್ಲ, ಆ ಪಾಪಗಳಿಂದನೂ ಸಹ ಮುಕ್ತನಾಗಿ ಪಿತೃಗಳಿಗೆ ಪ್ರೀತಿ ಪಾತ್ರನಾಗ್ತಾನೆ. ಈ ಶ್ರಾದ್ದದ ಸಮಯದಲ್ಲಿ ಬ್ರಾಹ್ಮಣರನ್ನು ಭೋಜನಕ್ಕೆ ಕರೆದಿರ್ತಾರಲ್ಲ, ಆವಾಗ ಈ ಸ್ತೋತ್ರನ ಓದಿದರೆ ಎಷ್ಟು ಅನ್ನದ ಅಗಳು ಅವರು ಸ್ವೀಕಾರ ಮಾಡ್ತಾರಲ್ಲ, ಆಮೇಲೆ ಎಷ್ಟು ನೀರಿನ ಹನಿಗಳು ಅವರು ಸ್ವೀಕಾರ ಮಾಡ್ತಾರಲ್ಲ, ಕುಡಿತಾರಲ್ಲ, ಅಷ್ಟು ಸಂಖ್ಯೆಯಷ್ಟು ಕಾಲ ಪೂರ್ವಜರು ಸ್ವರ್ಗಲೋಕದಲ್ಲಿ ಆನಂದವಾಗಿರ್ತಾರೆ ಅಂತ ಹೇಳಿ. ಇನ್ನು ಗಂಗೆಯಲ್ಲಿ ಪಿಂಡ ಪ್ರದಾನ ಮಾಡಿದರೆ ಪಿತೃಗಳಲ್ಲಿ ತೃಪ್ತಿ ಆಗುತ್ತೆ ಅಂತ ಹೇಳ್ತಾರೆ. ಆದರೆ ಶ್ರಾದ್ದದ ಸಮಯದಲ್ಲೂ ಸಹ ಈ ಸ್ತೋತ್ರನ ಓದಿದರೆ ಅದೇ ರೀತಿಯಾದ ಫಲ ಸಿಗುತ್ತೆ, ಅಂದರೆ ಪಿತೃಗಳು ತೃಪ್ತಿ ಆಗ್ತಾರೆ. ಯಾರು ಈ ಸ್ತೋತ್ರನ ಬರೀತಾರೋ ಅವರು ಯಾವಾಗಲೂ ಪಾಪ ಭಯ ಇರೋದಿಲ್ಲ ಅವರಿಗೆ. ಆಮೇಲೆ ಆ ಮನೆ ಯಾವಾಗಲೂ ಶುದ್ಧವಾಗಿರುತ್ತೆ. ಕುಮಾರಸ್ವಾಮಿ ಅಗಸ್ತ್ಯರಿಗೆ ಹೇಳ್ತಾರೆ, ನಾನು ಹೇಳ್ತಿರೋ ಈ ಮಾತುಗಳನ್ನು ನೀನು ಸಂದೇಹ ಪಡಬೇಡ, ಇದು ಅಕ್ಷರಃ ಸತ್ಯ, ಇದು ನನ್ನ ಮಾತು ನಂಬು ಅಂತ ಹೇಳಿ ಅವರು ಮತ್ತೆ ಪದೇ ಪದೇ ಹೇಳ್ತಾರೆ ಕುಮಾರಸ್ವಾಮಿಯವರು. ಆಮೇಲೆ ಅವ್ರು ಹೇಳ್ತಾರೆ, ಈ ಭೂಲೋಕದಲ್ಲಿ ಇದು ಎಲ್ಲ ಮಂತ್ರಗಳಿಗೂ ಹೆಚ್ಚಿನದಿದು. ಆಮೇಲೆ ಯಾರು ಈ ಗಯೆಯಲ್ಲಿ ಈ ಸ್ತೋತ್ರನ ಅವರಿರೋವರೆಗೂ ಪಠಿಸ್ತಾರೋ
ಅವರು ಮತ್ತೆ ಹುಟ್ಟುವಂಥ ಅವಶ್ಯಕತೆ ಇಲ್ಲ. ಇದನ್ನು ಯಾರು ನಿತ್ಯವೂ ಅಂದರೆ ದಿನಾನು ನಿಯಮದಿಂದ ಈ ಸ್ತೋತ್ರವನ್ನು ಜಪಿಸ್ತಾರೋ, ಅಂದರೆ ಉತ್ತಮ ಭಾವನೆಯಿಂದ ಜಪಿಸ್ತಾರೋ, ಅವ್ರಿಗೆ ಎಲ್ಲೇ ಮೃತ ಹೊಂದಿದರೂ ಸಹ ಗಂಗೆಯ ದಡದಲ್ಲಿ ಮೃತನಾದಾಗ ಏನು ಪುಣ್ಯ ಸಿಗುತ್ತಲ್ಲ ಅದೇ ಪುಣ್ಯದ ಫಲ ಅವನಿಗೆ ಸಿಗುತ್ತೆ. ಕುಮಾರಸ್ವಾಮಿ ಅಗಸ್ತ್ಯರಿಗೆ ಹೇಳ್ತಾರೆ, ನೋಡಿ ಮಹರ್ಷಿಗಳೇ, ನಮ್ಮ ತಂದೆಯಾದ ಮಹೇಶ್ವರನು ಈ ಮುಕ್ತಿ ಬೀಜಾಕ್ಷರ ಏನಿದೆ ಅಲ್ಲ, ಅಷ್ಟೇ ಸಮಾನವಾದಂತಹ ಸ್ತೋತ್ರ ಇದು ಗಂಗಾ ಸಹಸ್ರ ನಾಮ ಸ್ತೋತ್ರ. ಇದನ್ನು ತನ್ನ ಭಕ್ತನಾದ ವಿಷ್ಣುವಿಗೆ ಹೇಳಿದ್ದಾನೆ. ನಾನು ನಿಮಗೆ ಹೇಳ್ತಾ ಇದ್ದೀನಿ, ಯಾರು ಗಂಗಾ ಸ್ನಾನ ಮಾಡಿ ಅದರ ಫಲವನ್ನು ಪಡಿಬೇಕು ಅಂದ್ಕೊಂಡಿರುವಂಥ ಜ್ಞಾನಿ ಇದನ್ನು ಜಪಿಸಿದರೆ ಒಳ್ಳೆಯದು ಅಂತ ಹೇಳಿ ಕುಮಾರಸ್ವಾಮಿ ಅಗಸ್ತ್ಯ ಮಹರ್ಷಿಗೆ ಹೇಳ್ತಾರೆ. ಇಲ್ಲಿಗೆ ಗಂಗಾ ಸಹಸ್ರನಾಮ ಕಥನ ಅನ್ನೋ 29ನೇ ಅಧ್ಯಾಯ ಸಂಪೂರ್ಣವಾಗಿದೆ. ಶ್ರೀಕೃಷ್ಣ ಅರ್ಪಣಮಸ್ತು.